ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ನಿಜಗುಂಡರು ಹೇಳಿದಂಥ ವೇದ ಉಪನಿಷತ್ತುಗಳ ಒಂದು ಸಾರನೇ ಕೈವಲ್ಯ ಪದ್ಧತಿ. ಈ ಕೈವಲ್ಯ ಪದ್ಧತಿ ಒಳಗೆ ನಾವು ನೀತಿ ಕ್ರಿಯೆ ಚರ್ಯ ಸ್ತರದ ಇವತ್ತಿನ ಆಧಾರದ ವಿಷಯ 18ನೆಯ ಪದವನ್ನು ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಶ್ರೇಷ್ಠವಾದಂಥ ಒಂದು ಸದ್ಗುಣಗಳನ್ನು ಸಂಪಾದಿಸ್ಬೇಕಾಗ್ತದೆ. ಅದಾಗದೇ ಇದ್ದರೆ ಮೋಕ್ಷ ಅನ್ನುವಂಥದ್ದು ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. 18ನೇ ಪದದಲ್ಲಿ ಏನು ಹೇಳ್ತಾ ಇದ್ದಾರೆ? ಸುಮ್ಮನಾಗದು. ನೋಡ್ರಿ, ಸುಮ್ಮನಾಗದು ಅರಿವಿನಿಂದವೇ ಮುಕುತಿ, ನೆಮ್ಮಿಲೆ ಸೆನಿಸುವ ಗುಣಗಣವಿಲ್ಲದವನಿಗೆ ಅಂತ ಹೇಳ್ತಾರೆ. ಮೋಕ್ಷ ಆಗಬೇಕಾಗಿತ್ತು ಅಂತಂದಾಗ ಇಂಥ ಶ್ರೇಷ್ಠವಾದಂಥ ಸದ್ಗುಣಗಳನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ತದೆ ಅಥವಾ ಸಂಪಾದನೆ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಮಾಡಿಕೊಂಡಾಗ ಆಗ್ತದೆ ಅನ್ನುವಂಥ ವಿಚಾರವನ್ನು ನಿನ್ನೆ 1ನೇ ನುಡಿಯಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಾವು ನೋಡೋಣ ಏನು ಹೇಳ್ತಾ ಇದ್ದಾರೆ. ಜ್ಞಾನ ನಮ್ಗೆ ಆಗಬೇಕಾಗಿತ್ತು, ಮುಕ್ತಿ ನಮ್ಗೆ ಆಗಬೇಕಾಗಿತ್ತು ಅಂತಂದರೆ ಅವ್ರು ಹೇಳ್ತಾರೆ 1ನೇ ನುಡಿಯಲ್ಲಿ, ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಕರುಣ, ವಿನಯ, ನಿಜ ಸಮಯ ನಿಷ್ಠೆ, ವಿರತಿ, ವಿವೇಕ, ವಿದ್ಯೆ, ಶಮೆ, ಧಮೆ, ಸತ್ಯ, ಧರ್ಮ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಮುಕ್ತಿ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಇವೆಲ್ಲ ಇರಬೇಕಾಗ್ತದೆ, ಇರದೇ ಇದ್ದಾಗ ಆಗಂಗಿಲ್ಲ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಗುರುಪಾದ ಸೇವೆಯ ಒಲವಿಂದ ಮಾಡದೆ ಅಂದರೆ ಗುರುಪಾದ ಸೇವೆಯನ್ನು ಮಾಡುವಂಥದ್ದು ಮುಖ್ಯವಾಗಿರುವಂಥದ್ದು. ನಿನ್ನೆ ಕೆಲವು ವಿಚಾರಗಳು ಬಂದಿದ್ದಾವೆ. ಅದರಲ್ಲಿ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಂತಂದರೆ ಯಾರು ಅಂತನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಅದಕ್ಕೆ ಇಲ್ಲಿ ಕೂಡ ನಮ್ಮನ್ನು ಸತ್ಪುರುಷರ ಸಂಘ ನಮ್ಮನ್ನು ಕೂಡ ಸತ್ಪುರುಷರನ್ನಾಗಿ ಮಾಡ್ತದೆ. ಒಂದು ಕಟ್ಟಿಗೆ ತಾನು ಸುಟ್ಟದ್ದಲ್ಲ, ಬೆಂಕಿ ಏನು ಮಾಡ್ತದೆ, ಸುತ್ತಮುತ್ತ ಇರುವಂಥ ವಸ್ತುಗಳನ್ನು ಸುಟ್ಬಿಡ್ತದೆ ಬೆಂಕಿ. ಅದೇ ಥರ ಸತ್ಪುರುಷರ ಒಂದು ಸಹವಾಸದಲ್ಲಿ ಇದ್ದಾಗ ಅವರು ಸತ್ಪುರುಷರಿರ್ತಾರೆ, ತಮ್ಮ ಥರನೇ ತಮ್ಮನ್ನು ಮಾಡ್ಕೊಂಡ್ಬಿಡ್ತಾರೆ, ಇವರನ್ನು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ರೀತಿಯಾಗಿ ಸತ್ಪುರುಷರ ಒಂದು ಸಹವಾಸದಿಂದ ಅದಕ್ಕೆ ಹೇಳ್ತಾರೆ ಸಂಘ ಅನ್ನುವಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾರೆ ಅವರು. ಎಂಥ ಸಂಘ ಅಂತ ನಾವು ನೋಡಿ ಮಾಡಬೇಕು. ದುಷ್ಟ ಸಂಘನೂ ಇರ್ತದೆ, ಎಲ್ಲ ಸಂಘಗಳು ಇರ್ತಾವೆ, ನರಕಕ್ಕೆ ತೊಗೊಂಡೋಗುವಂಥವು. ಆಮೇಲೆ ಭಾಳಷ್ಟು ಸಂಘಗಳು ಇರ್ತಾವೆ. ಅದರಲ್ಲಿ ನೋಡಿಕೊಂಡು ಅದಕ್ಕೆ ಸತ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿಶ್ಚಿಂತತ್ವಂ ಜೀವನ್ಮುಕ್ತ ಅಂತ ಹೇಳ್ತಾರೆ. ಇವೆಲ್ಲ ಆಗಬೇಕಂತ ಅಂದರೆ ನಾವು ಸತ್ಸಂಗನೇ ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಈ ಸತ್ಸಂಗದಿಂದ ನಮಗೇನಾಗ್ತದಂದ್ರೆ ಸತ್ಪುರುಷರ ಒಂದು ಸದ್ಗುರುಗಳ ಒಂದು ದರ್ಶನ ಆಗ್ತದೆ. ಸತ್ಸಂಗದಿಂದ ಅದು ಎಂಥ ಸತ್ಸಂಗ ಅಂದ್ರೆ ಸತ್ಯವಂತರ ಸಂಘ ಇರಬೇಕು. ಅಂದ್ರೆ ಸತ್ಯ ವಸ್ತು ಅಲ್ಲಿರಬೇಕು. ಅಂಥ ಒಂದು ಸಜ್ಜನರ ಸಹವಾಸ ಬೇಕಾಗ್ತದೆ. ನಾವು ಸತ್ಸಂಗ ಮಾಡ್ತೀವಿ, ಅದರಲ್ಲಿ ಯಾವುದೋ ಒಂದು ಸತ್ಯ ವಸ್ತುನೇ ಇರಲಿಲ್ಲ ಅಂದರೆ ಸುಮ್ಮನೆ ಸತ್ಸಂಗ ಅಂತ ಹೇಳ್ತೀವಿ ಅಷ್ಟೇ. ಅದಕ್ಕೆ ಸತ್ಸಂಗ ಅಂದರೆ ಏನಂದ್ರೆ ಸತ್ಯ ವಸ್ತುವನ್ನು ತಿಳಿಸುವಂಥದ್ದು ಸತ್ಸಂಗ. ಇಂಥ ಸತ್ಸಂಗವನ್ನು ನಾವು ಮಾಡಿದಾಗ ಏನಾಗ್ತದೆ ಅಂದ್ರೆ ಸದ್ಗುರುಗಳ ಒಂದು ದರ್ಶನ ಆಗ್ತದೆ.
ಮತ್ತು ಅವ್ರ ಪಾದ ಸೇವೆ ನಮಗೆ ಸಿಗ್ತದೆ. ಅದರಿಂದ ನಮಗೆ ಸದ್ಗುರುಗಳ ಒಂದು ಕೃಪಾಶೀರ್ವಾದ ನಮ್ಮ ಮೇಲೆ ಬಿತ್ತು ಅಂತಂದಾಗ ನಮಗೇನಾಗ್ತಂದ್ರೆ ಅವರು ಒಂದು ಖುಷಿಯಾಗಿ ನಮಗೆ ಜ್ಞಾನ ಉಪದೇಶವನ್ನು ಮಾಡ್ತಾರೆ. ಅದಕ್ಕೆ ಈ ರೀತಿ ನಮ್ಗೆ ಸತ್ಸಂಗ ನಮಗೆ ಸಿಗಬೇಕಂದ್ರೂ ಕೂಡ ನಂಬಲ್ಲಿ ಕೆಲವು ಒಳ್ಳೆಯ ಗುಣಗಳು ಬೇಕಾಗ್ತಾವೆ, ಹೌದಿಲ್ಲ? ಯಾಕಂದರೆ ಕಳ್ಳರಿಗೆ ಕಳ್ಳರ ಸಂಘನೇ ಇಷ್ಟ ಆಗ್ತದೆ. ಈಗ ನಾವು ಸತ್ಪುರುಷರ ಸಂಘ ಮಾಡಬೇಕಾಗಿತ್ತು, ಸತ್ಯವಂತರ ಸಂಘ ಮಾಡಬೇಕಾಗಿತ್ತು, ನಂಬಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಗುಣಗಳು ಬೇಕಾಗ್ತಾವೆ. ಅದಕ್ಕೆ ಕರುಣ, ಅಂತಃಕರಣ ಶುದ್ಧಿ. ಅಂತಃಕರಣದಾಗ ಭಾಳ ಕಲ್ಮಶ ಇತ್ತಂದ್ರೆ ಸತ್ಯವಂತರ ಸಜ್ಜನರ ಸವಾಸ ಆಗಂಗಿಲ್ಲ. ಯಾಕಂದ್ರೆ ಇವ್ರ ಲೆಕ್ಕನೇ ಬೇರೆ ಇರ್ತದೆ, ಸತ್ಯವಂತರ ಸಂಘನೇ ಬೇರೆ ಇರ್ತದೆ. ಯಾಕಂದರೆ ಇವರು ಅಂತಃಕರಣ ಶುದ್ಧ ಇರ್ತದೆ. ಈ ಲೌಕಿಕದಾಗ ಇರುವಂಥ ಬರೀ ಸಂಸಾರವನ್ನು ನಂಬಿದಂಥ ಒಂದು ಏನು ಅಜ್ಞಾನಿಗಳ ಒಂದು ಅಂತಃಕರಣ ಏನಿರ್ತದೆ ಮಲ ವಿಕ್ಷೇಪದಿಂದ ಕೂಡಿರ್ತದೆ. ಹಾಗಾಗಿ ಅವ್ರ ಸಂಘದಲ್ಲಿ ಇವರು ಬೆರೆಯಂಗಿಲ್ಲ. ಮತ್ತು ಅವರು ಸತ್ಸಂಗ ಮಾಡಬೇಕಾಗಿತ್ತಂತಂದರೆ ಈತನ ಮನಸ್ಸು ಕೂಡ ಹೆಂಗಿರಬೇಕು, ಶುದ್ಧವಾಗಿರ್ಬೇಕಾಗ್ತದೆ. ಅಂತಃಕರಣ ಶುದ್ಧ ಇರಬೇಕಾಗ್ತದೆ, ಕರುಣೆ ಇರಬೇಕಾಗ್ತದೆ. ಈ ಒಂದೆರಡು ಗುಣಗಳಾರ ಇರಬೇಕಾಗ್ತದೆ. ಅದಕ್ಕೆ ಇಲ್ಲಿ ಈ ಸಂಘ ಮಾಡಬೇಕಂದ್ರೆ ಒಂದು 2-3 ಗುಣಗಳಾರ ಇರಬೇಕಾಗ್ತದೆ. ಈ ರೀತಿ ಇದ್ರೇ ಮಾತ್ರ ಅಲ್ಲಿ ಸತ್ಸಂಗದಲ್ಲಿ ನಾವು ಇರೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಅಂತಃಕರಣ ಶುದ್ಧಿ ಮತ್ತು ಕರುಣ ಈ ಮೊದಲಾದ ಗುಣಗಳು ನಮ್ಮಲ್ಲಿದ್ರೆ ಶರಣರ ಸಂಘ ಆಗ್ತದೆ. ಮತ್ತು ಇರದೇ ಇದ್ರೆ ಏನಾಗ್ತದಂದ್ರೆ ಶರಣರ ಸಂಘ ಆಗಂಗಿಲ್ಲ. ಶರಣರ ಸಂಘ ಆಗದಿದ್ರೆ ಏನಾಗ್ತದೆ, ಸತ್ಪುರುಷರ ದರ್ಶನ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಶಿವಪಥ ನರಿವಡೆ ಗುರುಪಥ ಮೊದಲು ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲು. ಫಸ್ಟ್ ಯಾರು ಸಂಘ ಮಾಡಬೇಕು? ಶರಣರ ಸಂಘ. ಶರಣರ ಸಂಘದಿಂದ ಏನು ನಮಗೆ ಸಿಗ್ತದಪ್ಪ ಅಂದ್ರೆ ಸದ್ಗುರುಗಳ ದರ್ಶನ ಆಗ್ತದೆ, ಸದ್ಗುರುಗಳ ಒಂದು ಕೃಪೆ ಆಗ್ತದೆ, ಸೇವಾದಿಗಳು ಸಿಗ್ತಾವ. ಹಂಗೆ ಸಿಕ್ಕಿತು ಅಂತಂದಾಗ ನಮಗೇನಾಗ್ತದೆ, ಜ್ಞಾನ ಉಪದೇಶ ಮಾಡ್ತಾನೆ ಸದ್ಗುರುನಾಥ. ಅವಾಗ ಏನಾಗ್ತದೆ, ಶಿವನನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ನಮಗೆ ನಾವು ಯಾರು ಇದ್ದೀವಿ, ಈ ಭೂಮಿಗೆ ಯಾಕೆ ಬಂದಿದ್ದೀವಿ, ನಮ್ಮ ಸ್ವರೂಪ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸದ್ಗುರು. ಅದಕ್ಕೆ ಭಾಳಷ್ಟು ಮಹಾತ್ಮರು ಆ ಒಂದು ಸತ್ಯವನ್ನು ಅರ್ಥಕೊಂಡಂಥ ಒಂದು ಸತ್ಸಂಗಿಗಳ ಸಹವಾಸನೆ ಕೊಡಪ್ಪ ಅಂತ ಕೇಳ್ಯಾರ ಅವರು. ಸಜ್ಜನರ ಸಹವಾಸ, ಅದಕ್ಕೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲು ಗೊಜ್ಜಿನಂತಿವುದು ಸರ್ವಜ್ಞ ಅಂತ ಹೇಳಿದ್ದಾರೆ ಅವರು ಕೂಡ. ಭಾಳಷ್ಟು ಮಾತಾಡ್ತಾರೆ. ಮತ್ತು ಅನೇಕ ಮಹಾತ್ಮರು ಕೂಡ ಹೇಳ್ತಾರೆ, ಸತ್ಯವಂತರ ಸಂಘವಿ. ಎಂಥ ಸತ್ಯ ಹೆಂಗಂದ್ರೆ ಎಲ್ಲ ಸತ್ಸಂಗದ ಮಾಡ್ತೀವಿ, ನಾವು ಮಾಡ್ತೀವಿ, ಹಂಗಲ್ಲ, ಸತ್ಯ ವಸ್ತುವನ್ನು ಅರ್ತಿರ್ಬೇಕು ಅವರು. ಅದಕ್ಕೆ ಅಂಥವ್ರ ಸಂಘ ಅಂತ ಹೇಳ್ಯಾರ ಅವರು. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ನೋಡ್ರಿ, ಇಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ ಮಹಾತ್ಮರು. ಎಲ್ಲ ನಮಗೆ ತಿಳಿಸಿದಾರ, ನಾವು ಸ್ವಲ್ಪ ಆಳವಾಗಿ ವಿಚಾರ ಮಾಡಿಲ್ಲ. ಮಹಾತ್ಮರು ಅಲ್ಲೆಲ್ಲೆಲ್ಲಿ ತಿಳಿಸಿದ್ದಾರೆ, ಭಾಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಆದ್ರೆ ನಾವು ಸ್ವಲ್ಪ ಕಷ್ಟಪಟ್ಟಿಲ್ಲ ತಿಳ್ಕೊಬೇಕಂತ ಹೇಳಿಬಿಟ್ಟು. ಅವೆಲ್ಲವುಗಳ ವಿಚಾರಗಳನ್ನು ನಾವು ತಿಳ್ಕೊಬೇಕಾದ್ರೆ ಏನು ದಿನ ನಾವು ಶಾಸ್ತ್ರ ಶ್ರವಣವನ್ನು ಮಾಡ್ತೀವಲ್ಲ, ಇದು ಭಾಳ ಮುಖ್ಯ ಆಗ್ತದೆ. ಅವೆಲ್ಲ ಅರ್ಥ ಆಗ್ತಾವೆ ನಮಗೆ. ಇವು ತಿಳ್ಕೊಂಡಾಗ ಅವು ಅರ್ಥ ಆಗ್ತಾವೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ. ಬರೀ ತುದಿ ಅರ್ಥ ಆಗಂಗಿಲ್ಲ ಅವು. ಕೆಲವು ತತ್ವ ಪದಗಳು, ಕೆಲವೊಂದು ವಚನಗಳು ಇವೆಲ್ಲ ನಮ್ಗೆ ತಿಳಿಬೇಕಾಗಿತ್ತು. ಮಹಾತ್ಮರ ವಾಕ್ಯಗಳು ನಮ್ಗೆ ತಿಳಿಬೇಕಾಗಿತ್ತು. ಅಂದರೆ ಇದು ಕ್ರಮಶಾಸ್ತ್ರ ಭಾಳ ಮುಖ್ಯ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ ಅವು. ಇಲ್ಲಿ ಕೂಡ ಏನು ಹೇಳ್ತಾರೆ, ಅಂತಃಕರಣ ಶುದ್ಧ ಆಗ್ತದೆ. ಈ ಮಲಿನ ಅಂತಃಕರಣ ಇತ್ತು ಅಂತಂದಾಗ ಏನಾಗ್ತದೆ ಅಂತಂದ್ರೆ, ಗುರುಗಳ ಹತ್ರ ಎಷ್ಟು ವರ್ಷನ ಇರ್ರಿ, ಎಷ್ಟು ದಿವಸನ ಇರ್ರಿ, ಎಷ್ಟನ್ನ ಸೇವೆ ಮಾಡಿರಿ, ಆದ್ರೆ ಅಜ್ಞಾನ ನಿವೃತ್ತಿ ಆಗಂಗಿಲ್ಲ. ಯಾಕಂಗಿಲ್ಲ? ಅವ್ರ ಮನಸ್ಸಿನಲ್ಲಿ ಈ ಒಂದು ಅಂತಃಕರಣದಲ್ಲಿ ಮಲಿನತ್ವ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಏನಾಗ್ತದೆ ಅಂತಂದ್ರೆ, ಅವರಿಗೆ ಎಷ್ಟೋ ದಿವಸ ಗುರುಗಳ ಹತ್ರ. ಅದಕ್ಕೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕು ಅಂತ ಹೇಳ್ತಾರೆ. ಪರಿಪಕ್ವ ಹೃದಯ ಇರ್ಬೇಕು, ಅಂತಃಕರಣ ಶುದ್ಧ ಇರ್ಬೇಕಾಗ್ತದೆ. ಅಂಥವ್ರಿಗೆ ಮಾತ್ರ ಇದು ಜ್ಞಾನವನ್ನು ಹೇಳು ಅಂದ್ರೆ ಅಲ್ಲಿ ಕೆಲಸ ಆಗ್ತದೆ.
ಆ ಆ ಹೃದಯ ಮಲಿನತ್ವದಿಂದ ಕೂಡಿತಂದರೆ ಎಷ್ಟು ವರ್ಷ ಕೇಳಿದ್ರೇನು, ಎಷ್ಟು ದಿವಸ ಗುರುಗಳ ಹತ್ರ ಇದ್ದರೂ ಕೂಡ ಜ್ಞಾನ ಆಗಂಗಿಲ್ಲ. ಹೀಗಾಗಿ ಇಲ್ಲೇನಾಗ್ತದೆ, ಇಲ್ಲಿ ಕೂಡ ಅವರಿಗೆ ಅಂಥವರಿಗೆ ಜ್ಞಾನ ಅಳವಡಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಮಲ ದೋಷ ಇತ್ತು ಅಂತಂದಾಗ, ಮಲಿನತ್ವದಿಂದ ಕೂಡಿತು ಅಂತಂದಾಗ ಅಂಥವರಿಗೆ ಜ್ಞಾನ ಅಳವಡಂಗಿಲ್ಲ. ಮತ್ತು ಇನ್ನೂ ಹೇಳ್ತಾರೆ, ಅಂತಃಕರಣದಿಂದ, ಯಾಕಂದ್ರೆ ಶುದ್ಧವಾದ ಅಂತಃಕರಣದಿಂದ ಕೂಡಿದಂಥ ಅವ್ರಿಗೆ ಮಾತ್ರ ಈ ಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಲ್ಲಿ ಕೂಡ ಮತ್ತು ಈ ಅಜ್ಞಾನವನ್ನು ನಿವಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಗುರುಗಳು ಇಲ್ಲೇನ್ರಿ ಅಂತ ಕೇಳಬಹುದು. ಯಾಕಂದ್ರೆ ಇಷ್ಟು ಭಾಳಷ್ಟು ಅಜ್ಞಾನ ಐತಪ್ಪ, ಮತ್ತು ಅವ್ರ ಹತ್ರನೇ ಗುರುಗಳು ಇರ್ತಾರಂತಂದ್ರೆ ಅದು ಅಜ್ಞಾನವನ್ನು ಅವ್ರ ಮಲಿನತ್ವವನ್ನು ತೆಗೆದು ಹಾಕೋಕ್ಕಾಗಂಗಿಲ್ಲನ್ರಿ ಗುರುಗಳಿಗೆ. ಮತ್ತು ಅದು ಮಾಡ್ಬೋದಾಗಿತ್ತಲ್ಲ. ಇದು ಗುರುಗಳು ಮತ್ತಿದು ಯಾರು ತಪ್ಪೈತಿ, ಗುರುಗಳು ತಪ್ಪೇನು ಅಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಅವರು. ಯಾವ ರೀತಿ ಅಂದರೆ, ಇಂಥವ್ರು ಎಷ್ಟು ವರ್ಷ ಶ್ರವಣ ಮಾಡಿದರೂ ಕೂಡ ಗುರುವಿನ ಹತ್ರ ಇದ್ದರೂ ಕೂಡ ಜ್ಞಾನ ಹೊಂದಂಗಿಲ್ಲ. ಯಾಕೆ ಹೊಂದಂಗಿಲ್ಲ ಅಂತಂದ್ರೆ, ಇಲ್ಲಿ ಆ ಗುರು ಹೇಳ್ತಾನೆ, ಆ ಪ್ರಕಾರ ಶಿಷ್ಯ ಕೂಡ ಒಂದು ಶ್ರದ್ಧೆಯಿಂದ ವಿಶ್ವಾಸದಿಂದ ಈ ವಿಚಾರಗಳನ್ನು ತೊಗೊಳ್ಬೇಕಾಗ್ತದೆ. ತೊಗೊಳ್ಳದೇ ಇದ್ದರೆ ಎಷ್ಟೇ ವರ್ಷ ಇದ್ದರೂ ಕೂಡ ಅದಕ್ಕೆ ಜ್ಞಾನ ಅಳವಡಂಗಿಲ್ಲ. ಹೆಂಗಪ್ಪ ಅಂತಂದ್ರೆ, ಈ ಆಕಳ ಕೆಚ್ಚಲಿರ್ತದೆ ನೋಡ್ರಿ, ಆ ಕೆಚ್ಚಲಿನಲ್ಲಿರುವಂಥ ಒಂದು ಹುಣ್ಣೆ ಹುಳ ಇರ್ತದೆ ನೋಡ್ರಿ, ಹುಣ್ಣೆ. ಆ ಹುಣ್ಣೆ ಆಕಳ ಕೆಚ್ಚಲಿನಲ್ಲೇ ಇರ್ತದೆ. ಆದ್ರೆ ಅಲ್ಲೇ ಹಾಲು ಅದಾವ, ಅಮೃತ ರೂಪವಾಗಿರುವಂಥ ಹಾಲು ಐತೆ. ಆದರೂ ಕೂಡ ಅದು ರಕ್ತನೇ ಇರ್ತದ ವಿನಃ ಹಾಲು ಕುಡಿಯೋಂಗಿಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಅದಕ್ಕೆ ಈ ರೀತಿ ಮಲಿನತ್ವ ಅಂತಃಕರಣದಿಂದ ಕೂಡಿದಂಥವ್ರು ಗುರುವಿನ ಹತ್ರ ಎಷ್ಟು ಕಾಲ ಇದ್ರೇನು ಇವ್ರಿಗೆ ಜ್ಞಾನ ಅಳವಡಂಗಿಲ್ಲ. ಹಂಗಾಗಿ ಇಂಥವ್ರ ಅಂತಃಕರಣ ಕಲ್ಲು ಕಟ್ಟಿಗೆಗಳಿಂದ ಜಡ ಅಂತ ಹೇಳಿದ್ದಾರೆ ಅವರು. ಅಂತಃಕರಣ ಇಂಥವ್ರು ಎಷ್ಟು ದಿವಸ ಇದ್ದರೂ ಕೂಡ ಅವರಿಗೆ ಈ ಜ್ಞಾನ ಅಳವಡಂಗಿಲ್ಲ. ಯಾಕಂದ್ರೆ ಅಂತಃಕರಣ ಹಂಗೆ ಇರ್ತದೆ, ಮಲಿನತ್ವದಿಂದ ಕೂಡಿರ್ತದೆ. ಮನೆಗೆ ಜ್ಞಾನಿ ಇದ್ದರೂ ಕೂಡ ತಿಳಿಗೊಡಂಗಿಲ್ಲ, ತಿಳಿಯೋಕ್ಕೂ ಆಗಂಗಿಲ್ಲ. ಮತ್ತು ಅದು ಎಷ್ಟು ದಿವಸ ಅವ್ರ ಹತ್ರ ಇದ್ದರೂ ಕೂಡ ಇದು ಜ್ಞಾನ ಅಳವಡಂಗಿಲ್ಲ. ಅವರು ಜಡತ್ವದಿಂದ ಕೂಡಿರ್ತದೆ ಅವ್ರ ಅಂತಃಕರಣ. ಅದಕ್ಕೆ ಎಷ್ಟು ಕಾಲ ಅಲ್ಲಿ ಏನಂತಾರೆ, ಎಷ್ಟನೇ ಆಗಲಿ ಅವರು ಅಲ್ಲಿ ಇದ್ಕೊಂಡು ಬ್ರಹ್ಮೋಪದೇಶವನ್ನು ಮಾಡಿದರೂ ಕೂಡ ಅವರಿಗೆ ಇದು ಗೊತ್ತಾಗಂಗಿಲ್ಲ, ತಿಳಿಯಂಗಿಲ್ಲ. ಅದಕ್ಕೆ ಶುದ್ಧಾಂತಕರಣದಿಂದ ಕೂಡಿಕೊಂಡವ್ರಿಗೆ ಮಾತ್ರ ಇದು ಆಗ್ತದೆ ಅನ್ನುವಂಥದ್ದು ಕೂಡ ಹೇಳ್ತಾರೆ ಅವರು. ಶ್ರವಣ ಮನನ ನಿಧಿಧ್ಯಾಸನದಿಂದ ಇದು ಜ್ಞಾನ ಅಳವಡ್ತದೆ. ಈ ಕಾರಣದಿಂದ ಮನುಷ್ಯ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ಅಂತಃಕರಣವನ್ನು ಶುದ್ಧ ಮಾಡ್ಕೊಳ್ಬೇಕು. ಅದು ಭಾಳ ಮುಖ್ಯ ಅಂತಃಕರಣ. ಯಾಕಂದ್ರೆ ಮೊದಲು ಹಾಲು ಹಿಂಡ್ಬೇಕಾದಾಗ ಏನು ಮಾಡ್ಬೇಕ್ರಿ, ಪಾತ್ರೆ ಕ್ಲೀನ್ ಇಟ್ಕೋಬೇಕಾಗ್ತದೆ, ಅದೆಲ್ಲ ಚೆಂದ ತೊಳಿಬೇಕು. ಅಂದಾಗ ಮಾತ್ರ ಹಾಲು ನಾವು ಅದ್ರಾಗ ಹಾಕಿದ್ರೆ ಏನಾಗಂಗಿಲ್ಲ. ಅದೇ ಪಾತ್ರೆ ಚೆನ್ನಾಗಿರಲಿ ಅಂದ್ರೆ ಹಾಲು ಚೆಂದ ಇರ್ತಾವೇನೋ ಅಂದರೆ ಕೆಟ್ಟು ಹೋಗಿಬಿಡ್ತಾವೆ. ಹಾಗಾಗಿ ಇಲ್ಲಿ ಕೂಡ ಏನಾಗ್ತದೆ, ಅಂತಃಕರಣ ಅನ್ನುವಂಥ ಪಾತ್ರೆ ಭಾಳಷ್ಟು ಕ್ಲೀನ್ ಇಟ್ಕೋಬೇಕಾಗ್ತದೆ, ಅಂದ್ರೆ ಶುದ್ಧವಾಗಿ ಇಟ್ಕೋಬೇಕಾಗ್ತದೆ, ಶುದ್ಧ ಆಗ್ಬೇಕಾಗ್ತದೆ. ಅದಕ್ಕೆ ಇಲ್ಲೊಂದು ಶಂಕ ಬರ್ತದೆ, ಅಂತಃಕರಣ ಶುದ್ಧ ಅಂತೀರಲ್ರಿ ಗುರುಗಳೇ, ಮತ್ತು ಅದು ಹೆಂಗೆ ಇಟ್ಕೊಳ್ಬೇಕ್ರಿ ನಾವು? ಭಾಳಷ್ಟು ಮಂದಿಗೆ ಪ್ರಶ್ನೆ ಇದು. ಏನಂತಾರೆ ಅವರು, ಅಂತಃಕರಣ ಶುದ್ಧ ಇಟ್ಕೊಳ್ಬೇಕಲ್ಲ, ಶುದ್ಧ ಇಟ್ಕೊಂಡ್ರೆ ಅದು ಹೆಂಗೆ ಶುದ್ಧ ಇಟ್ಕೋಬೇಕು ಹೊಂದ್ಬೇಕಾದ್ರೆ ಅದು ಏನು ಮಾಡಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಭಾಳಷ್ಟು ಮನೆ ಒಳಗೆ ನಾವು ಮನೆ ಕ್ಲೀನ್ ಮಾಡ್ತೀವಿ, ಪಾತ್ರೆಗಳು ಕ್ಲೀನ್ ಮಾಡ್ತೀವಿ, ಏನೇನೋ ಹಚ್ಚಿ ಸಾಬೂನು ಹಚ್ಚಿ ಪೌಡ್ರ್ ಹಚ್ಚಿ ಅದು ಹಚ್ಚಿ ಕ್ಲೀನ್ ಮಾಡ್ತೀವಿ. ಅದರ ಅಂತಃಕರಣ ಶುದ್ಧ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಹರ ಪೂಜೆ ಅಂತ ಹೇಳ್ತಾರೆ. ಹರ ಪೂಜೆ ಪರಮಾತ್ಮನ ಒಂದು, ಅದಕ್ಕೆ ವೇದಗಳಲ್ಲಿ ಕೂಡ 3 ಯಾಕೆ ಇಟ್ಟಿದ್ದಾರೆ, ಕರ್ಮ ಉಪಾಸನೆ ಜ್ಞಾನ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಕರ್ಮಕಾಂಡದಲ್ಲಿ ಏನು ಯಜ್ಞ ಯಾಗಾದಿಗಳು, ಜಪ ತಪ ಪೂಜೆ ಪುರಸ್ಕಾರಗಳು, ಏನು ಯಾತ್ರೆ ಪಾತ್ರೆ ಅಂತ ಏನು ತಿರುಗಾಡ್ತಿರಲ್ಲ ಅವೆಲ್ಲ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದ್ರೆ, ನೀನು ಮಾಡಿ 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 ಅಂದು ಯಾವುದು ಈ ಜಪ ಆಗಲಿ ತಪ ಆಗಲಿ ದೇವ್ರಂತ ತಿರುಗಾಡುವಂಥದ್ದಾಗಲಿ ಯಾತ್ರೆ ಮಾಡುವಂಥದ್ದಾಗಲಿ ಪೂಜೆ ಪುರಸ್ಕಾರ ಮಾಡುವಂಥದ್ದಾಗಲಿ ಇವೆಲ್ಲ ಮಾಡಿ 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 ಏನಾಗ್ತದಂದ್ರೆ ಅಂತಃಕರಣ ಶುದ್ಧ ಆಗ್ತದಲ್ಲಿ. ಶುದ್ಧ ಆದಂಥ ಅಂತಃಕರಣ, ಅದು ನಿಷ್ಕಾಮ ಭಾವದಿಂದ ಮಾಡಿದಾಗ ಅಂತಃಕರಣ ಫಲಾಪೇಕ್ಷೆ ಏನೂ ಇರಬಾರ್ದು. ಆವಾಗ ಏನಾಗ್ತದೆ, ಅಂತಃಕರಣ ಶುದ್ಧ ಆಗ್ತದೆ. ಶುದ್ಧ ಆದಂಥ ಅಂತಃಕರಣದಲ್ಲಿ ಭಕ್ತಿ ಕೂಡ ಬಹಳಷ್ಟು ದೃಢವಾಗಿ ನಿಲ್ಲುತ್ತದೆ. ಆ ದೃಢವಾಗಿ ಅಂಥ ಒಂದು ಭಕ್ತಿಯ ಒಂದು ಮುಖಾಂತರ ಏನಾಗ್ತದೆ, ಮುಕ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಮಾಡ್ಬೇಕಂದ್ರೆ ಹರ ಪೂಜೆ, ಅದಕ್ಕೆ ಅದನ್ನೆಲ್ಲ ಬರ್ಕೊಂಡು ಬಂದಿದ್ದಾರೆ. ಪರಮಾತ್ಮನ ಒಂದು ಪೂಜಿಸಬೇಕು ಮುಖ್ಯವಾಗಿರುವಂಥದ್ದು.
ಮತ್ತು ಪರಮಾತ್ಮನನ್ನು ಪೂಜೆ ಮಾಡುವಂಥದ್ದು ಏನಪ್ಪ, ಪೂಜಿಸೋದ್ರಿಂದ ನಮ್ಮ ಅಂತಃಕರಣ ಹೆಂಗಾಗ್ತದಪ್ಪ ಅಂದ್ರೆ ಶುದ್ಧ ಆಗ್ತದೆ. ಪರಮಾತ್ಮನನ್ನು ಪೂಜೆ ಮಾಡೋದ್ರಿಂದ ನಮ್ಮ ಅಂತಃಕರಣ ಏನಾಗ್ತದೆ, ಶುದ್ಧ ಆಗ್ತದೆ. ಪರಮಾತ್ಮನ ಹೆಂಗೆ ರೀ ಪೂಜೆ ಮಾಡಬೇಕು ಅಂತಂದ್ರು ಕೂಡ, ಪರಮಾತ್ಮನ ಪೂಜೆ ಮಾಡ್ಬೇಕಾದ್ರೆ ಹೆಂಗೆ ಪೂಜಿಸ್ಬೇಕಂತಂದ್ರೆ ಸರ್ವತ್ರದಲ್ಲಿ ಶಿವ ಹೆಂಗದಾನ, ವ್ಯಾಪಕ ಅದಾನ ಅಂತ ತಿಳ್ಕೊಬೇಕು. ಎಲ್ಲ ಕಡೆ ಪರಮಾತ್ಮ ಇದ್ದಾನ ಹಿಂಗೆ ತಿಳಿದು ಮಾತಾಡ್ಬೇಕಾದ್ರೆ, ಕೂಡಬೇಕಾದಾಗ, ನಿಲ್ಲಬೇಕಾದಾಗ ಶಿವ ಶಿವ ಅನ್ನುವಂಥದ್ದಾಗಿರ್ಬೋದು. ಪ್ರತಿಯೊಂದು ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದು. ಕೂಡಬೇಕಾದಾಗ ಶಿವ ಶಿವ ಅನ್ನುವಂಥದ್ದು, ನಿಲ್ಲಬೇಕಾದಾಗ ಶಿವ ಶಿವ ಅನ್ನುವಂಥದ್ದು, ಅದನ್ನು ಧ್ಯಾನನೇ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತದೆ. ಅದಕ್ಕೆ ಒಂದು ನೋಡ್ರಿ, ಎಷ್ಟು ಒಂದು ಅದ್ಭುತ ಒಂದು ವಿಚಾರ. ಕ್ಷುದ್ರ ಶಕ್ತಿಗಳು ಹೌದಲ್ಲ, ಎಷ್ಟು ಈ ನಾಮದಲ್ಲಿ ಎಷ್ಟು ಶಕ್ತಿ ಅದ ಅನ್ನೋದಕ್ಕೆ ಕೆಲವು ವಿಚಾರಗಳನ್ನು ಬರ್ತಾವೆ. ಹೆಂಗೆ ಬರ್ತಾವಪ್ಪ ಅಂತಂದರೆ ನೋಡ್ರಿ, ಈಗ ಯಾವುದೋ ಒಂದು ತೊಂದರೆ ಆಗಿರ್ತದೆ, ಕಷ್ಟ ಆಗಿರ್ತದೆ, ಏನೋ ಆಗಿರ್ತದೆ. ಈಗ ನಾವು ಕ್ಷುದ್ರ ವಿದ್ಯೆಗಳು ಅಂತಂದ್ರೆ ಈ ಮಾಟ ಮಂತ್ರ ಅಂಥವು ಇಂಥವು ಅಂತ ಇರ್ತವೆ. ಇವೆಲ್ಲ ಅದು ಅಥರ್ವಣ ವೇದದಾಗ ಬರ್ಕೊಂಡು ಬಂದಿದ್ದಾರೆ ಅದು ಕೂಡ. ಆದ್ರೆ ಒಬ್ಬ ವ್ಯಕ್ತಿ ಓದ್ನಂತ, ಒಬ್ಬ ವ್ಯಕ್ತಿ ಹೋಗಿ ಕೇಳಿದಂಥ ಕ್ಷುದ್ರ ವಿದ್ಯೆಗಳನ್ನು ಮಾಡುವಂಥವರಲ್ಲಿ ಇಂಥದ್ದು ಮಾಡಪ್ಪ ನನಗೆ ಹಿಂಗದ ಹಂಗದ ಅಂತಂದಂತ. ಅವ ಈ ಮಾಟ ಮಂತ್ರ ಮಾಡವ ಅವಕ್ಕೆ ಹೇಳಿದ್ನಂತ, ನೋಡು ಹಿಂಗೆ ಕೆಲಸ ಮಾಡು ಹಂಗೆ ಕೆಲಸ ಮಾಡು ಅಂತ ಅವು ಮಾಡೋಂಥವು ವಿದ್ಯೆಗಳಿಗೆ ಹೇಳಿದ್ನಂತ, ನೀವು ಹೋಗು ಅವನ ಹತ್ರ ಹೋಗು, ಹಿಂಗೆ ಮಾಡ ಹಂಗೆ ಮಾಡಂತ. ಅವು ಅಂದುವಂತ ಆ ವ್ಯಕ್ತಿ ನಾಮ ಯಾವತ್ತು ಭಗವಂತನ ಸ್ಮರಣೆ ಒಳಗೆ ಇರ್ತಾನೆ, ನಾವು ಅವನ ಹತ್ರ ಹೋಗಂಗಿಲ್ಲಪ್ಪ, ಹೋಗೋಕ್ಕಾಗಂಗಿಲ್ಲ ಅತನ ಹತ್ರ ಹೋಗೋಕ್ಕಾಗಂಗಿಲ್ಲ ಅಂದುವಂತ ನೋಡ್ರಿ ಅವ. ಅದಕ್ಕೆ ಭಗವಂತನ ಒಂದು ಸ್ಮರಣೆ ನಾಮದಲ್ಲಿ ಎಷ್ಟು ಶಕ್ತಿ ಅದ, ದೊಡ್ಡ ಶಕ್ತಿ. ಬರೀ ನಾಮದಲ್ಲಿ ಅಷ್ಟು ಶಕ್ತಿ ಆದರೆ ಇನ್ನು ಭಗವಂತನ ಸ್ಮರಣೆ ಮಾಡ್ತಾ ಹೋದ್ರೆ ಎಷ್ಟು ಶಕ್ತಿ ಅದು. ಅದಕ್ಕೆ ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಾಮದ ಬಲ ಒಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ಅಷ್ಟು ಶಕ್ತಿ ಅದ ನಾಮಸ್ಮರಣೆಯಲ್ಲಿ, ಅಷ್ಟು ಶಕ್ತಿ ಅದ. ಅಂಥ ಕ್ಷುದ್ರ ವಿದ್ಯೆಗಳು ಕೂಡ ಹೆದರಿದುವಂತ ನೋಡ್ರಿ ಆತನಲ್ಲಿ ಬರೋದಕ್ಕೆ. ಆತ ಭಕ್ತಿ ಭಾಳ ಮಾಡ್ತಾನೆ, ಭಗವಂತನ ಸ್ಮರಣೆ ಮಾಡ್ತಾನೆ ಯಾವತ್ತು, ಆತನ ಹತ್ರ ನಾವು ಹೋಗಂಗಿಲ್ಲಪ್ಪ ಅಂದುವಂಥವು. ಅದಕ್ಕೆ ಅವ್ರಿಗೆ ಹೇಳಿದ್ರಂತ, ಇಲ್ಲಪ್ಪ ಅವು ಬರಂಗಿಲ್ಲ ಅನ್ನಕತ್ತವ, ನೀ ಏನು ಭಗವಂತನ ಸ್ಮರಣೆ ಮಾಡಾಕತ್ತಿದ್ದಿ, ನಾಮ ಹೇಳಕತ್ತಿದ್ದಿ, ಅವೆಲ್ಲ ಅವನ್ನ ಮಾಡ್ಕೊತ ಹೋಗ್ಬಿಡು, ನಿನಗೇನು ಹತ್ತಂಗಿಲ್ಲ, ನೀನು ಆರಾಮಾಗಿರ್ತಿದ್ದಿ, ಹೋಗಂತ ಕಳಿಸಿದ್ರಂತವ್ರು. ಹಂಗಾಗಿ ಇಲ್ಲಿ ಯಾಕೆ ಅಂತಂದ್ರೆ, ಇಂಥ ಒಂದು ಪೂಜೆ ಮಾಡೋದ್ರಿಂದ ಏನಾಗ್ತದೆ, ಭಗವಂತ ಎಲ್ಲ ಕಡೆ ಇದ್ದಾನ, ಸರ್ವತ್ರ ಇದ್ದಾನ. ಈ ರೀತಿ ಧ್ಯಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಎಲ್ಲೆಲ್ಲಿ ಯಾವ್ಯಾವ ಪದಾರ್ಥ ನಾವು ಕಾಣ್ತೀವಿ ಅದರಲ್ಲಿ ಪರಮಾತ್ಮ ಅದನ್ನಂತಲೇ ತಿಳ್ಕೊಳ್ಬೇಕು. ಎಲ್ಲೆಲ್ಲಿ ನಮ್ಗೆ ಏನು ಕಾಣಿಸ್ತದ ಅಲ್ಲೆಲ್ಲ ಎಲ್ಲ ಕಡೆ ಪರಮಾತ್ಮ ಅದನ ಅಂತ, ಅವ ಪರಮಾತ್ಮನೇ ತುಂಬಿದನ ಅಂತ ಹಿಂಗೆ ಈಶ್ವರ ಭಾವನೆ ಮಾಡ್ತಕ್ಕಂಥದ್ದು ನೋಡ್ರಿ. ಯಾಕಂತಂದ್ರೆ ಇದು ಈ ರೀತಿಯಾಗಿ ಮಾಡೋದ್ರಿಂದ, ಈ ಪ್ರಕಾರ ಮಾಡ್ತಾ ಹೋದ್ರೆ ನಮಗೇನಾಗ್ತದಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಯಾಕಂದ್ರೆ ಏನು ಹೇಳ್ಬೇಕಂತಂದ್ರೆ ಅವ್ರು ಹೇಳ್ತಾರೆ, ಎಲ್ಲ ಪ್ರತಿಯೊಂದು ಏನು ಕಾಣುವಂಥದ್ದೆಲ್ಲ ಭಗವಂತನ ಒಂದು ಸ್ವರೂಪ, ಈ ರೀತಿ ತಿಳ್ಕೊಳ್ಳುವಂಥದ್ದು. ಮತ್ತು ಎಲ್ಲಿದ್ದರೂ ಕೂಡ ಎಲ್ಲ ಕಡೆ ತುಂಬಿದಂಥ ಪರಮಾತ್ಮ ಅಂತನ್ನುವಂಥ ಭಾವನೆಯಿಂದ ಅಲ್ಲಿ ಈ ರೀತಿ ಹೋದಾಗ ಏನಾಗ್ತದೆ, ನಿನಗೆ ಅಂತಃಕರಣ ಶುದ್ಧ ಆಗ್ತದೆ. ಸಂಸಾರದಲ್ಲಿ ನಮ್ಗೆ ಈಶ್ವರ ಪೂಜೆ ಮಾಡೋದು ಆಗ್ತದೇನ್ರಿ? ಹೆಂಗಾಗ್ತದ್ರಿ ಹಿಂಗೆ ಅಂತ ಏನಾರು ಶಂಕೆ ಬಂದರೂ ಕೂಡ ಅವ್ರು ಹೇಳ್ತಾರೆ, ಅದು ಆಗೋದಿಲ್ಲ ಅಂತಂದ್ರೆ ಏನು ಹೇಳ್ತಾರೆ ಅವರು ಅಂದ್ರೆ, ಕರುಣ. ಈಶ್ವರ ಪೂಜೆ ನಮಗೆ ಸಂಸಾರದಾಗ ಆಗಂಗಿಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ ಕರುಣ ಭಾವನೆನೇ ಇರಲಿ ನಿನ್ನ ಹತ್ರ. ಅದಕ್ಕೆ ಆ ಥರ ಕರುಣ, ಇದು ಜೀವಕೋಟಿಗಳಲ್ಲಿ ಕರುಣಾ ಬುದ್ಧಿ ಉಳ್ಳವನಾಗಿರ್ಬೇಕು. ಸಕಲ ಜೀವರಾಶಿಗಳಲ್ಲಿ ನಿನ್ನ ಕರುಣೆ ಭಾವ ಇರಲಿ ನಿನಗೆ, ಆ ಭಾವ. ಅದಕ್ಕೆ ದಯವಿಲ್ಲದ ಧರ್ಮವಾವುದೇ ಅಂತ ಹೇಳಿದ್ದಾರೆ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ಬಹಳಷ್ಟು ಸಕಲ ಜೀವಿಗಳಲ್ಲಿ. ಮಹಾತ್ಮರು ಇದನ್ನು ಹೇಳಿದ್ದಾರೆ, ಭಾಳಷ್ಟು ಇವೇ ವಿಚಾರಗಳನ್ನೇ ಹೇಳಿದಂಥದ್ದು. ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಕರುಣಾ ಬುದ್ಧಿ ಉಳ್ಳಂಥವನಾಗಬೇಕು. ಈ ಕರುಣಾ ಬುದ್ಧಿ
ಪ್ರಾಪ್ತ ಆಯ್ತಂತಂದ್ರೆ ನಿನಗೆ ಈಶ್ವರನ ಕೃಪೆ ಆಗ್ತದೆ ಅಂತ ಹೇಳ್ತಾರೆ. ಯಾವಾಗ ನಿನ್ನ ಹತ್ರ ಕರುಣೆ ತುಂಬುತ್ತದೆ ನಿನ್ನ ಭಾವದಲ್ಲಿ, ಸಕಲ ಜೀವರಾಶಿಗಳಲ್ಲಿ ನಿನ್ನ ಕರುಣೆ ಭಾವವನ್ನು ನೀನು ಇಟ್ಕೊಂಡಿದ್ದೆ ಆದರೆ ನಿನ್ನಲ್ಲಿ ಏನಾಗ್ತದೆ ಅಂತಃಕರಣದಲ್ಲಿ ಆ ಈಶ್ವರನ ಒಂದು ಕೃಪೆ ಮಾಡ್ತಾನೆ. ಈ ಕರುಣಾ ಗುಣ ಪ್ರಾಪ್ತ ಆಗಬೇಕಾದ್ರೂ ಕೂಡ ನಮಗೇನು ಬೇಕಾಗ್ತದೆ? ವಿನಯ ಬೇಕಾಗ್ತದೆ. ಕರುಣಾ ಭಾವ ಬರಬೇಕಾದ್ರೆ ನಮಗೇನು ಬೇಕಾಗ್ತದೆ? ವಿನಯ, ನಮ್ರ ಭಾವನೆ ಬೇಕಾಗ್ತದೆ. ಈ ನಮ್ರ ಭಾವನೆಯಿಂದ ಕೂಡಿರ್ಬೇಕಾಗ್ತದೆ. ಅದಕ್ಕೆ ಮತ್ತು ನಿಜ ಸಮಯ ನಿಷ್ಠೆ ಅಂತಂದ್ರೆ ಈ ಮನುಷ್ಯ ಜನ್ಮದ ಸಮಯವೇ ಶ್ರೇಷ್ಠ. ಇದೆಲ್ಲ ಮಾಡ್ಕೊಳಕ್ಕೆ ಮನುಷ್ಯನ ನೋಡ್ರಿ, ನಾವೆಲ್ಲ ಉಂಡು ತಿಂದು ಹೆಂಗೆ ಬೇಕು ಹಂಗೆ ಮಜಾ ಮಾಡಿ ಕಳಿತೀವಿ ಅಂತಂದ್ರೆ ಇಲ್ಲ ಇಲ್ಲಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ನಿಜ ಸಮಯ ನಿಷ್ಠೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಜನ್ಮದ ಸಮಯವೇ ಶ್ರೇಷ್ಠ ಅಂತ ತಿಳ್ಕೊಂಡು ಇಲ್ಲಿ ನಿಷ್ಠೆ ಉಳ್ಳಂಥವನಾಗಬೇಕು. ಈಗ ಮನುಷ್ಯನ ಶರೀರ ಬಂದುಬಿಟ್ಟದ, ಈಗ ಇಂಥ ಶರೀರದಲ್ಲಿ ಇವೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂಥೇಳಿ ಈ ಒಂದು ಸಮಯದಲ್ಲಿ ನಿಷ್ಠೆಯನ್ನು ಇಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಮತ್ತು ಇನ್ನೂ ಒಂದು ಹೇಳ್ತಾರೆ ಮುಖ್ಯವಾಗಿ, ವಿರತಿ ಅಂದರೆ ಆಸೆ ಅನ್ನುವಂಥದ್ದೇ ನಮ್ಮ ಬಂಧಕ್ಕೆ ತೊಗೊಂಡು ಬಂದದ್ದು. ಅದಕ್ಕೆ ಮಮಕಾರಕ್ಕಿಂತ ಮಿಕ್ಕಿನ ಬಂಧಮುಂಟೆ, ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ ಅಂತ ಹೇಳಿದ್ದಾರೆ. ಈ ಮೋಹ ಅನ್ನುವಂಥದ್ದು ಭಾಳ ಕೆಟ್ಟದ್ದು ಅಂತ ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ಈ ಮೋಹ ಅನ್ನುವಂಥದ್ದೇ ನಮ್ಮನ್ನು ಜನ್ಮ ಜನ್ಮದಲ್ಲಿ ದುಃಖಕ್ಕೆ ತಂದು ಕೊಟ್ಟಿರುವಂಥದ್ದು. ಮತ್ತು ಇನ್ನುವರೆಗೆ ಅದೇ ಮೋಹದಲ್ಲೇ ಹೋಗ್ತಾ ಇದ್ದೀವಲ್ಲ, ಇದು ಎಂಥ ಅಜ್ಞಾನ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ವಿರತಿಯಿಂದ ಇತರ ಸಂಪದ ಸುಖಮುಂಟೆ ಅಂತ ಹೇಳ್ತಾರೆ. ವಿರತಿ ಆ ಭಾವದಲ್ಲಿ ಬಿಟ್ಕೊಂಡ್ಬಿಡು ನೀನು ಎಲ್ಲ ಬಿಡ್ಬೇಕೇನ್ರಿ, ಎಲ್ಲ ಬಿಟ್ಟು ಎಲ್ಲಾದರೂ ಹೋಗ್ಬೇಕಂದ್ರೆ ಏನೂ ಇಲ್ಲ, ಆದರೆ ನಿನ್ನ ಭಾವದಲ್ಲಿ ಬಿಟ್ಕೋ. ಅದಕ್ಕೆ ಈ ವಿರತಿ ಅಂತಂದರೆ ಏನಪ್ಪ, ಇಹ ಭೋಗಗಳಲ್ಲಿ ಒಂಥರ ತುಚ್ಛ ಭಾವನೆಯಿಂದ ಕೂಡಿರು. ಎಂಥ ಒಂದು ಭೋಗಗಳನ್ನು ಅನುಭವಿಸಿದ್ರು ಕೂಡ ಇವ್ಯಾವ ನಮಗೆ ಶಾಶ್ವತ ಅಲ್ಲ ಒಂದಲ್ದು ಒಂದು ಸಲ ನಾವು ಬಿಟ್ಟು ಹೋಗುವಂಥವ್ರು. ಇವು ನಾವಿದ್ದಾಗ ಕೂಡ ಕೆಲವೊಂದು ನೋಡ್ರಿ, ಅದಕ್ಕೆ ಈ ಶರೀರ ಹೆಂಗೆ ಬಂದದ್ರೆ ಪಾಪ ಪುಣ್ಯ ಮಿಶ್ರವಾಗಿ ಬಂದಂಥದ್ದು. ಯಾವಾಗ ನಾವು ಬೇಕಾದಷ್ಟು ಕೋಟ್ಯಾಧಿಪತಿ ಇದ್ದವ ಒಮ್ಮೆಲೇ ಒಂದು ಭಾಳಷ್ಟು ಭಿಕ್ಷಾಧಿಪತಿಗೂ ಬರ್ತಾನೆ, ಭಿಕ್ಷಾಧಿಪತಿದ ಕೋಟ್ಯಾಧಿಪತಿಗೂ ಹೋಗಿ ಅದಾನ ನೋಡಿದ್ದೀವಿ ನಾವು ಕೂಡ. ಯಾಕಂತಂದ್ರೆ ಅಲ್ಲಿ ಪುಣ್ಯದ ಬಲ ಜಾಸ್ತಿ ಆದಾಗ ಜಾಸ್ತಿ ಕೋಟ್ಯಾಧಿಪತಿ ಆಗ್ತಾನೆ, ಆ ಪುಣ್ಯ ತೀರ್ತಂದಾಗ ಭಿಕ್ಷಾಧಿಪತಿ ಆಗ್ತಾನೆ. ಎರಡು ಈ ಕಷ್ಟ ಇತ್ತಪ್ಪ, ಭಾಳ ಕಷ್ಟ ಇತ್ತು ರೀ ಹಿಂದುಗಡೆ, ಎಷ್ಟು ಅನುಭವಿಸಿದ್ದೀವಿ, ಈಗ ಸುಖ ಆಗ್ಯದ್ರಿ ಅಂತ. ಕಷ್ಟದ ಪಾಪದ ಹೋಗ್ಯದ, ಈಗ ಪುಣ್ಯದ ಬಂದದ. ಮತ್ತು ಹಿಂದೆ ಭಾಳ ಚಂದ ಇದ್ದೀರಿ, ಭಾಳ ಕಷ್ಟ ಬಂದದ್ರಿ ಅಂತಂದ್ರೆ ಹಿಂದಿದ್ದು ಪುಣ್ಯ ತೀರ್ಯದ, ಮುಂದೆ ಪಾಪದ್ದು ಬಂದದ. ಎರಡು ಮಿಶ್ರ ಆಗಿರುವಂಥದ್ದು. ಬಟ್ ಇಲ್ಲಿ ಕೂಡ ಅದು ಯಾವುದು ಶಾಶ್ವತ ಅಲ್ಲ, ಎಲ್ಲ ಬಿಟ್ಟು ಹೋಗುವಂಥದ್ದು. ಹಂಗಾಗಿ ಇಲ್ಲಿ ಮಹಾತ್ಮರು ಕೂಡ ಹೇಳ್ತಾರೆ ಇಹದಲ್ಲೂ ಭೋಗಗಳನ್ನು ಆಸೆ ಮಾಡೋಕ್ಕೆ ಹೋಗಬೇಡ, ಪರಲೋಕದ ಸ್ವರ್ಗಾದಿ ಭೋಗಗಳಂತ ಅನ್ನೋಕ್ಕೂ ಹೋಗಬೇಡ. ಯಾಕಂದರೆ ಅದೂ ಮಿಥ್ಯೆ ಆಗಿರುವಂಥದ್ದು. ಇಲ್ಲಿ ಭೋಗಗಳು ಕೂಡ ಮಿಥ್ಯೆ ಅದ. ಹೆಂಗೆ ಮಿಥ್ಯೆ ಅದ ಅಂದ್ರೆ ನಮಗೆಲ್ಲ ಗೊತ್ತದ. ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಗಳಲ್ಲಿ ಕೂಡ ನಾವು ಜಾಗ್ರದಲ್ಲಿ ಮಾಡ್ತೀವಿ, ಸ್ವಪ್ನದಲ್ಲಿ ಸುಸುಪ್ತಿಯಲ್ಲಿ ನಾವು ಮಾಡುವಂಥ ಸಂಸಾರಗಳು ಇರೋಂಗಿಲ್ಲ. ಮತ್ತು ಹೋಗೋರು ಹೋಗಿದ್ದಾರೆ, ಹುಟ್ಟಕತ್ತಾರ. ನಮ್ಮ ಎದುರುಗಡೆ ಬೇಕಾದಷ್ಟು ಜನ ಬಿಟ್ಕೊಟ್ಟು ಹೋಗಿಬಿಟ್ಟಿದ್ದಾರೆ. ಏನು ರಾಜ ಅರಮನೆಗೆ ಒಳಗೆ ಇದ್ದಂಥ ರಾಜರಾಗಿರ್ಬೋದು, ಮಿನಿಸ್ಟ್ರುಗಳಾಗಿರ್ಬೋದು, ಬೇಕಾದ ದೊಡ್ಡ ದೊಡ್ಡ ಶ್ರೀಮಂತರಿದ್ರು ಕೂಡ ಉಳಿದಾರೇನು? ಇಲ್ಲ, ಉಳಿದಿಲ್ಲ. ಅದಕ್ಕೆ ನಾವು ಕೆಲವೊಂದು ಯಾತ್ರೆಗಳು ಇಂಥವೆಲ್ಲ ಈ ಇತಿಹಾಸದ ಒಂದು ಪ್ಲೇಸ್ಗಳನ್ನು ನೋಡಬೇಕು. ನಮಗೆ ವೈರಾಗ್ಯ ಬರಬೇಕಾಗಿತ್ತಂದ್ರೆ ಇತಿಹಾಸದ ಒಂದು ಪುಟಗಳನ್ನು ನೋಡಬೇಕಾಗ್ತದೆ. ಮತ್ತು ಹಿಂದಿನ ಒಂದು ಏನು ಈಗ ಹಂಪಿ ಆಗಿರ್ಬೋದು, ಆಮೇಲೆ ಮೈಸೂರು ಅರಮನೆ ಆಗಿರ್ಬೋದು, ಕೆಲವೊಂದು ಭಾಳಷ್ಟು ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ಎಂಥವ್ರು ಹೆಂಗೆ ಹೋಗಿಬಿಟ್ಟಿದ್ದಾರೆ ಇವತ್ತು. ಹಂಪಿ ಒಳಗೆ ನೋಡಿದ್ರೆ ಪ್ರತಿಯೊಂದು ನಮ್ಗೆ ಆ ವೈರಾಗ್ಯ ಭಾವ ಬರ್ತದೆ. ಎಷ್ಟು ಮಾಡಿ ಆ ಮುತ್ತು ರತ್ನ ಸೇರಿನಿಂದ ಅಳತೆ ಮಾಡ್ತಿದ್ರು ಅಂಥವ್ರು ಈಗ ಆ ಪ್ಲೇಸ್ ಹೆಂಗಾಗಿದೆ ಈಗ ಅಲ್ಲ. ಅದಕ್ಕೆ ಇದು ಯಾವುದು ಶಾಶ್ವತ ಅಲ್ಲ. ಇಹಲೋಕದಲ್ಲಿ ನಾವು ಎಷ್ಟೇ ಭೋಗಗಳನ್ನು ಭೋಗಿಸ್ತೀವಿ ಅಂತಂದ್ರೂ ಕೂಡ ಇದು ಶಾಶ್ವತ ಅಲ್ಲ. ಪರಲೋಕದಲ್ಲಿ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ತೀವಿ ಅಂದರೂ ಕೂಡ ಅದು ಶಾಶ್ವತ ಅಲ್ಲ. ಅದಕ್ಕೆ ಇವುಗಳ ಮೇಲೆ ಉದಾಸೀನ ಭಾವ ಬರುವಂಥದ್ದು, ತುಚ್ಛ ಭಾವನೆ ಬರುವಂಥದ್ದು, ಇದು ಬೇಡ ಅಂತ ಅನ್ನುವಂಥದ್ದು. ನಮಗೆ ಭಾಳ ದಿವಸ ಬಾಳಿಕೆ ಬರುವಂಥದ್ದು ಇರಲಿ, ಕೊನೆವರೆಗೂ ಚಂದ ಇರ್ಬೇಕು ನೋಡ್ರಿ ಅಂತ ಬಯಸುವಂಥವ್ರಲ್ಲ ನಾವು. ಇಲ್ಲರಿ ಒಂದು 2 ವರ್ಷ 3 ವರ್ಷದಾಗ ಹೋಗ್ತದಂದ್ರೆ ನಾವು ತೊಗೊಳ್ತೀವಿ ಅಂತ ಸಾಮಾನು ಅಂದ್ರೆ ತೊಗೊಳಂಗಿಲ್ಲ. ಬೇಡ ರೀ 2-3 ವರ್ಷ ಬರೋಂಗಿದ್ರೆ ಇದನ್ನು ತೊಗೊಂಡು ನಾವೇನು ಮಾಡೋದು, ಭಾಳ ದಿವಸ ಬಾಳಿಕೆ ಬರ್ಬೇಕಂತ ಅನ್ನುವಂಥದ್ದು ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಇಹಲೋಕದ ಭೋಗಗಳನ್ನು ಕ್ಷಣಿಕ ಐತೆ, ಪರಲೋಕದ ಭೋಗನೂ
ಕ್ಷಣಿಕ ಐತೆ. ಇದ್ರ ಮೇಲೆ ಉದಾಸೀನ ಭಾವ, ತುಚ್ಛ ಭಾವನೆ ಮಾಡೋದ್ರಿಂದ ಏನಾಗ್ತದೆ, ಇಲ್ಲಿ ವಿರತಿ ಅಂತ ಅನ್ಸ್ಕೊಳ್ತದೆ, ವೈರಾಗ್ಯ ಅಂತ ಅನ್ಸ್ಕೊಳ್ತದೆ. ಇದನ್ನು ಯಾಕಂದ್ರೆ ಇಲ್ಲಿ ಕೂಡ ವೈರಾಗ್ಯ ಹೆಂಗಿರ್ತದೆ ಅಂದ್ರೆ ಹೇಳ್ತಾರೆ ಅವರು, ನೀರು ಜೋರಾಗಿ ಬರ್ತಾ ಇದ್ದಾಗ ಹೊಡ್ಡಾಕಿದಾಗ ನೀರು ಅಷ್ಟಕ್ಕೆ ನಿಂತು ಬಿಡ್ತಾವೆ ನೋಡ್ರಿ. ಅದಕ್ಕೆ ಈ ರೀತಿಯಾಗಿರುವಂಥದ್ದು ವೈರಾಗ್ಯ ಅನ್ನುವಂಥ ಇಲ್ಲಿ ಅದಕ್ಕೆ ಮಹಾತ್ಮರು ಹೇಳ್ಯಾರ. ಇದಕ್ಕೆ ಏನು ಹೇಳಿದಾರಪ್ಪ ಅಂತಂದ್ರೆ, ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟೆ ಅಂತ ಹೇಳಿದಾಗ ಮನ್ಯಾಗ ನಾವು ರೊಕ್ಕ ರೂಪಾಯಿ ಜಗ್ಗಿ ಗಳಿಸಿದ್ರೆ ನಮಗೆ ಸುಖ ಐತೆ, ಆನಂದ ಐತೆ ಅಂತ ತಿಳ್ಕೊತೀವಿ. ಮಹಾತ್ಮರು ಹೇಳ್ತಾರೆ, ವಿರತಿ ಎಲ್ಲವನ್ನ ನಿನ್ನ ಮನಸ್ಸಿನಲ್ಲಿ ಬಿಟ್ಕೊಂಡಾಗ ನೀನು ಆನಂದವಾಗಿರ್ತೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಈ ರೀತಿಯಾಗಿ ವಿರತಿ ಅನ್ನುವಂಥ ವೈರಾಗ್ಯ ಅನ್ನುವಂಥ ಬಳ್ಳಿಗೆ ವಿವೇಕ ಅನ್ನುವಂಥ ಕೋಲ್ ಬೇಕಾಗ್ತದೆ. ಅಂದರೆ ಒಂದು ಬಳ್ಳಿಗೆ ಒಂದು ಕೋಲ್ ಹೆಂಗೆ ನಾವು ನಡ ಹಾಕ್ತೀವಿ, ಅದೇ ರೀತಿ ಕೂಡ ವೈರಾಗ್ಯ ಅನ್ನುವಂಥ ಒಂದು ಬಳ್ಳಿ, ಆ ಬಳ್ಳಿಗೆ ವಿವೇಕ ಅನ್ನುವಂಥದ್ದು. ವಿವೇಕ ಅಂದರೆ ಯಾವುದು ಸತ್ಯದ ಯಾವುದು ಮಿಥ್ಯದ ಅನ್ನುವಂಥ ಒಂದು ಕೋಲ್ ನಡ ಹಾಕ್ಬೇಕಾಗ್ತದೆ. ಹೆಂಗಂತಂದ್ರೆ ಸತ್ಯ ಇರುವಂಥ ವಸ್ತುವನ್ನೇ ಇಟ್ಕೊಳ್ಬೇಕು, ಮಿಥ್ಯೆ ಇರುವಂಥದ್ದು ಬಿಟ್ಕೊಳ್ಬೇಕು. ಅದಕ್ಕೆ ಜಗತ್ತಿನೊಳಗೆ ಏನು ಸತ್ಯ ಐತಪ್ಪ ಅಂತಂದ್ರೆ, ಕಾಣುವಂಥದ್ದು ಎಲ್ಲ ಮಿಥ್ಯೆ ಐತೆ, ನೀನು ನೋಡುವಂಥವನ್ನ ಮಾತ್ರ ಸತ್ಯ ಇದ್ದಿ, ಯಾವಾಗಲೂ ಇರುವಂಥ ನಿನ್ನ ಸ್ವರೂಪ. ಆದರೆ ಇದೇನು ನಿನ್ನಿಂದ ತಿಳಿಸಿಕೊಳ್ತಾವಲ್ಲ ಎಲ್ಲ ಒಂದಲ್ಲ ಒಂದು ಸಲ ನಾಶ ಆಗ್ತಾವೆ. ಅದಕ್ಕೆ ಈ ರೀತಿ ವಿವೇಕ ಮಾಡಬೇಕಾಗ್ತದೆ, ಯಾವ ಸತ್ಯ ಅದ ಯಾವುದು ಮಿಥ್ಯೆ ಅದ ಅಂತ ವಿವೇಕ ಇರಬೇಕಾಗ್ತದೆ. ಈ ವಿವೇಕ ಇದ್ದಾಗ ನೋಡ್ರಿ, ಇಂಥ ಒಂದು ವಿಚಾರವನ್ನು ಮಾಡಿದಾಗ ಅಲ್ಲಿ ವೈರಾಗ್ಯ ನಿಲ್ತದೆ. ಈಗ ಅದಕ್ಕೆ ನಾವು ಸುಮ್ಮನೆ ನಮ್ಗೆ ವೈರಾಗ್ಯ ಬಂದಿದ್ರೆ ಅಂತ ಮನೆ ಪೆಣ್ಣಿ ಬಿಟ್ಟು ಎಲ್ಲ ಒಂದು ಕಡೆ ಕೂತ್ಕೊಂಡು, ಇಲ್ಲರಿ ಎಷ್ಟು ಎಕರೆ 50-60 ಎಕರೆ ಭೂಮಿ ಅದ ನನಗೆ, ಹೌದಾ, ಹೆಂಡತಿ ಮಕ್ಕಳು ಮನೆಗೆ ಎಲ್ಲರೂ ತುಂಬಿದ ಸಂಸಾರ ಬಿಟ್ಟು ಬಂದಿನ್ರಿ ಅಂತ ಅನ್ಕೊತ ಕುಂತ್ರೆ ಅದು ವೈರಾಗ್ಯ ಅಂತಾರೇನ? ಯಾಕಂತಾರೆ ವೈರಾಗ್ಯ? ಹೌದಾ, ಮನಸ್ಸೆಲ್ಲ ಅದಕ್ಕೆ ಮನಸ್ಸೆಲ್ಲ ಮನ್ಯಾಗ ಅದ, ಅದ್ರ ಶರೀರ ಎಲ್ಲೋ ಇಟ್ಕೊಂಡು ಬರೇ ಮನೆಯನ್ನು ನೆನೆಸ್ಕೋತ ಕುಂತ್ರೆ ಅದು ವೈರಾಗ್ಯ ಆಗ್ತದೇನ? ನೀ ಮನೆಗೆ ಇರು, ಎಲ್ಲದರ ಮೇಲೆ ಭಾವ ಬಿಟ್ಟುಗ, ನಿಜವಾಗಿ ನೀನೇ ಒಂದು ಆ ವೈರಾಗ್ಯದಿಂದ ಕೂಡಿದಂಥವು. ಮತ್ತು ಈ ವೈರಾಗ್ಯ ಬರ್ಬೇಕಾಗಿದ್ದರೆ ಹೆಂಗೆ ಬರ್ಬೇಕಾದ್ರೆ ನಮಗೆ ಸತ್ಯ ಯಾವುದು ಮಿಥ್ಯೆ ಯಾವುದು ಅಂತ ಗೊತ್ತಾಗಬೇಕು. ಸತ್ಯ ಯಾವುದಂತ ಇದ್ದು ಮಿಥ್ಯೆ ಯಾವುದಂತ ಗೊತ್ತಾಯ್ತಂದ್ರೆ ಮಿಥ್ಯೆ ಇರುವಂಥದ್ದು ಬಿಟ್ಕೊಳತ್ತಾನೆ ಮನುಷ್ಯ. ಇದು ಏಟಿದ್ರು ಕೂಡ ಇದು 3 ದಿವಸದ್ರಿ, ಇದೇ ನಮಗೆ ಬರ್ತದೆ ಸಿಗ್ತದೇನ್ರಿ ಅಂತೀವಿ, ಅವಾಗ ಬಿಟ್ಕೊಳ್ತೀವಿ ನಾವು. ಅದಕ್ಕೆ ಮೊದಲು ಏನು ಗೊತ್ತಾಗ್ಬೇಕು ನಮ್ಗೆ? ವಿವೇಕ ಬರಬೇಕು, ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಈ ರೀತಿ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಈ ವಿದ್ಯಾರೂಪವಾದಂಥ ಅಂದ್ರ ಇರಬೇಕು. ಅಂದ್ರ ಅನ್ನುವಂಥದ್ದು ಹಿಂಗೆ ಹಾಕ್ತೀವಲ್ಲ, ಈ ವಿವೇಕ ಅನ್ನುವಂಥದ್ದು ಒಂದು ಕೋಲು ಅಲ್ಲಿ ಹೇಳ್ತಾರೆ ಅವರು. ವೈರಾಗ್ಯ ಅನ್ನುವಂಥ ಒಂದು ಬಳ್ಳಿಗೆ ಆ ಕೋಲು ನಡಾಕಿ ಅಂದ್ರ ಅನ್ನುವಂಥದ್ದು ಅಂದ್ರ ಹಾಕ್ತಾರಲ್ಲ, ಹಂಗೆ ಅದು ವಿದ್ಯಾರೂಪವಾದಂಥ ಒಂದು ಅಂದ್ರ ಬೇಕಾಗ್ತದೆ. ಈ ರೀತಿಯಾಗಿ ಹೋಲಿಕೆ ಮಾಡ್ತಾರೆ. ವಿದ್ಯೆಗಳಲ್ಲಿ ಸಹ ಅನಂತ ಭಾಳಷ್ಟು ವಿದ್ಯೆಗಳು ಅದಾವೆ. ಮತ್ತು ಯಾವ ವಿದ್ಯೆ ರೀ? ಭಾಳಷ್ಟು ಅದಾವೆ ನೋಡ್ರಿ. ಅದಕ್ಕೆ ಅದ್ರಾಗ ಯಾವ ವಿದ್ಯೆ, ಅವುಗಳಲ್ಲಿ ತನ್ನನ್ನು ತಾನು ತಿಳಿಯುವಂಥ ವಿದ್ಯೆ ಏನದ ಅದು ಭಾಳ ಶ್ರೇಷ್ಠ. ಭಾಳಷ್ಟು ವಿದ್ಯೆಗಳು ಅದಾವೆ, ಎಷ್ಟು ವಿದ್ಯೆಗಳು ಕಲ್ತರೂ ಕೂಡ ವ್ಯರ್ಥ ಅಂತ ಹೇಳ್ತಾರೆ ಅವ್ರು ಮಹಾತ್ಮರು. ಯಾಕಂದ್ರೆ ಅಂಥ ಆನಂದ ಇಲ್ಲ ಅದ್ರಾಗ. ಆದ್ರೆ ನಿಜವಾದ ಆನಂದ ಎಲ್ಲೈತಪ್ಪ ಅಂದ್ರೆ ತನ್ನ ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಹೊಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ. ಜಗತ್ತಿನೊಳಗೆ ಬೇಕಾದಷ್ಟು ವಿದ್ಯಾವಂತ ನದಿನಂದ್ರೂ ಕೂಡ ಇಂಥ ಬ್ರಹ್ಮಜ್ಞಾನ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತೀವಿ? ಅದಕ್ಕೆ ಇಂಥ ಒಂದು ಬ್ರಹ್ಮಜ್ಞಾನ ಏನು ಐತಲ್ಲ ಅದು ಶ್ರೇಷ್ಠ ವಿದ್ಯೆ ಅಂತ ಹೇಳಿಸ್ಕೊಳ್ತದೆ. ಯಾಕಂದ್ರೆ ಇದು ನಿನ್ನನ್ನು ದುಃಖದಿಂದ ಬಿಡುಗಡೆ ಮಾಡ್ತದೆ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿ ಮಾಡುವಂಥದ್ದು ಇದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ನೀನು ದುಃಖದಿಂದ ಪಾರು ಮಾಡ್ತದದು. ಆ ಪಾರು ಮಾಡುವಂಥ ವಿದ್ಯೆಗೆ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಉಳಿದ ವಿದ್ಯೆ ಅಂತಂದ್ರೆ ಅವು ಎಲ್ಲ ಒಂದು ಭೋಗಕ್ಕೆ ಗುರಿಯಾಗಿರುವಂಥವು. ಅದಕ್ಕೆ ಭುಕ್ತೇ ನತು ಮುಕ್ತೇ ಅಂತ ಹೇಳ್ತಾರೆ. ಈ ರೀತಿ ಭುಕ್ತಿಗೆ ಇಲ್ಲಿ ಹೇಳ್ತಾರೆ ಅಂದ್ರೆ ಹೊಟ್ಟೆ ಪಾಡಿಗೆ ಮಾಡ್ತಕ್ಕಂಥ ಈ ಹೊಟ್ಟೆ ಪಾಡಿಗೆ ಕಾರಣ ಆಗ್ತಾವೆ ಹೊರತಾಗಿ ನಿನ್ನ ಮುಕ್ತಿಗೆ ಕಾರಣ ಆಗದೇ ಇರುವಂಥ ವಿದ್ಯೆಗಳು ಭಾಳ ಅದಾವೆ. ಅದಕ್ಕೆ ನಿನಗೆ ಈ ದುಃಖದಿಂದ ಬಿಡುಗಡೆ ಮಾಡುವಂಥ ವಿದ್ಯೆ ಶ್ರೇಷ್ಠ ವಿದ್ಯೆ ಅಂತ ಇರಿಸ್ಕೊಳ್ಳುವಂಥದ್ದು, ಇಂಥ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಯಾವುದು? ಬ್ರಹ್ಮವಿದ್ಯೆ. ಈ ರೂಪವಾದಂಥ ಅಂತರ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಬ್ರಹ್ಮವಿದ್ಯೆ ನಮಗೆ ಪ್ರಾಪ್ತ ಆಗ್ಬೇಕಾದ್ರೆ ನಮಗೆ ಇಂದ್ರಿಯಗಳ ಒಂದು ನಿಗ್ರಹ ಇರಬೇಕಾಗ್ತದೆ. ಅಂತರೇಂದ್ರಿಯ ಅದರ ಒಳಗಡೆ ಇಂದ್ರಿಯಗಳ ಒಂದು ನಿಗ್ರಹ ರೂಪ ಶಮೆ ದಮೆ ಇವು ಬೇಕಾಗ್ತದೆ.
ಒಳಗಡೆ ಶಮೆ ದಮೆ ಇಂದ್ರಿಯಗಳ ಒಂದು ಯಾಕಂದ್ರೆ ಅಂತರಂಗದಲ್ಲಿರುವಂಥದ್ದು ಅದು ಹೊರಗೆ ಹೊಂದಿರಬೇಕಾಗ್ತದೆ. ಬಹಿರ ಇಂದ್ರಿಯಗಳ ಒಂದು ನಿಗ್ರಹ ಕೂಡ ಬಹಳ ಮುಖ್ಯ ಆಗ್ತದೆ ಇಲ್ಲಿ. ಈ ರೀತಿ ನಿಗ್ರಹ ಇದ್ದಾಗ ಇಲ್ಲಿ ಏನಂತಂದ್ರೆ ಸತ್ಯ ಮಾತಾಡುವಂಥದ್ದಾಗಿರ್ಬೋದು, ಸತ್ಯದಿಂದ ನಡೆಯುವಂಥದ್ದಾಗಿರ್ಬೋದು, ಇವೆಲ್ಲ ಮಾಡಿದ್ರಿ ಅಂತಂದ್ರೆ ಈ ಬುದ್ಧಿ ಬರ್ತದೆ ಅವಾಗ. ಇಲ್ಲ ನಾವು ಇಂದ್ರಿಯಗಳನ್ನು ನಾವು ಯಾವಾಗಲೂ ಸ್ವಲ್ಪ ಅದನ್ನು ನಿಗ್ರಹ ಮಾಡೋದ್ರಿಂದ ಏನಾಗ್ತದೆ, ನಾವು ಸತ್ಯವಾಗಿ ಮಾತಾಡುವಂಥದ್ದಾಗಿರ್ಬೋದು, ಇಂಥ ಬುದ್ಧಿ ನಮಗೆ ಬರ್ತದೆ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಇಂಥ ಒಂದು ಈ ಗುಣಗಳನ್ನು ನಮ್ಮಲ್ಲಿ ಇದ್ದಾಗ ಮಾತ್ರ ಇಂಥ ಮೋಕ್ಷ ಆಗ್ತದೆ. ಇಲ್ಲಾಂದರೆ ಈ ಮೋಕ್ಷ ಅನ್ನುವಂಥದ್ದು ಆಗಂಗಿಲ್ಲ, ಇಂಥ ಮೋಕ್ಷದ ಸುಖ ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಈಗ ನಾವು ಎರಡನೆಯ ನುಡಿ ನೋಡೋಣ. ನಿಗಮಾಗಮದೊಳು ನಂಬಿಗೆ ನಿತ್ಯ ವಿಧಿಗಳ ನಗಲದ ಎಚ್ಚರು ದೇಹದೊಳು ವಿಮೋಹ ಜಗದ ಅಪವಾದದೆಡೆಯೋಳು ಭೀತಿ ಸುಜನರ ಬಗೆಗೊಳಿಸುವ ನಡೆನುಡಿ ಇಲ್ಲದವನಿಗೆ ಅಂತ ಹೇಳ್ತಾರೆ ಎರಡನೇ ನುಡಿ. ಮತ್ತು ಇನ್ನೊಂದು ಏನು ಹೇಳ್ತಾರೆ, ನಿಗಮಾಗಮದಳು ನಂಬಿಕೆ. ಇದು ಭಾಳ ಮುಖ್ಯ. ಏನು ಹೇಳ್ತಾ ಇದ್ದಾರೆ, ಎರಡನೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಿಗಮ ಅಂದ್ರೇನು, 4 ವೇದಗಳಲ್ಲಿ ನಿಗಮಾಗಮ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ನಿಗಮಾಗಮದಳು ನಂಬಿಕೆ ಇರುವಂಥದ್ದು ಈ 4 ವೇದಗಳು. 4 ವೇದಗಳು ನಿಗಮದಲ್ಲಿರುವಂಥದ್ದು 4 ವೇದಗಳು. ಮತ್ತು ಆಗಮದಲ್ಲಿರುವಂಥ 28 ಆಗಮಗಳಲ್ಲಿ ವಿಶ್ವಾಸ ಇರಬೇಕು. ಆಗಮಗಳು ಎಷ್ಟದಾವ? 28 ಅದಾವೆ. ಆದರೆ ವೇದಗಳು ಎಷ್ಟದಾವ? 4 ವೇದಗಳು. ಯಾಕಂದರೆ 4 ವೇದಗಳಲ್ಲಿ ಏನಂತ 4 ವೇದಗಳು ಮತ್ತು 28 ಆಗಮಗಳು. ಇದರಲ್ಲಿ ಏನಾಗಬೇಕು ಅಂತಂದ್ರೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅದಕ್ಕೆ ನಂಬಿಕೆನೇ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಹೇಳ್ತಾರೆ, ನಂಬಿಕೆ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಅದಕ್ಕೆ ವೇದ ಆಗಮಗಳು ಸುಳ್ಳು ಹೇಳ್ತಾವೋ ಅಥವಾ ಸತ್ಯ ಹೇಳ್ತಾವೋ ಅನ್ನುವಂಥದ್ದೇ ನಮ್ಗೆ ಗೊತ್ತಿಲ್ಲ. ಅದರಿಂದ ಅವುಗಳನ್ನು ಹೆಂಗೆ ನಂಬಬೇಕು ಅಂತ ಪ್ರಶ್ನೆ ಮಾಡಿದರೆ ಅವೇನು ಸುಳ್ಳು ಹೇಳಕತ್ತೇವೋ ಏನು ಕರೆ ಹೇಳಕತ್ತೇವೋ ಮತ್ತು ನಾವು ಅದನ್ನು ನಂಬುವಂಥದ್ದು ಹೆಂಗೆ? ಅದಕ್ಕೆ ನಮಗೆ ಹೆಂಗೆ ನಂಬಬೇಕು ಇದನ್ನು? ಅದರಿಂದ ಅವುಗಳನ್ನು ಯಾವ ರೀತಿ ಅದನ್ನು ವಿಶ್ವಾಸದಿಂದ ತೊಗೊಳ್ಬೇಕು ನಾವು ಅಂತ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ, ಪರಮಾತ್ಮನ ಮುಖದಿಂದ ಬಂದಂಥ ವೇದ ಆಗಮಗಳು ಇವು ಎಂದೂ ಸುಳ್ಳು ಹೇಳಂಗಿಲ್ಲ ಅಂತ ಹೇಳ್ತಾರೆ ಅವರು ಮಹಾತ್ಮರು. ಇವು ಹೆಂಗೆ ಅದಾವಂದ್ರೆ ಪರಮಾತ್ಮನ ಮುಖದಿಂದ ಬಂದಂಥವಾದ ಇವು ನುಡಿಗಳು. ಅದಕ್ಕೆ ಶ್ರುತಿ ವಾಕ್ಯಗಳು ಅಂತಂದ್ರೆ ಏನಂದ್ರೆ ಭಗವಂತನ ವಾಣಿಗಳು. ಇವು ಪರಮಾತ್ಮನ ಮುಖದಿಂದ ಹೊರಟಂತಹ ಈ ವೇದ ಆಗಮಗಳು ಇವೇನಾದ್ರು ಸುಳ್ಳು ಅದಾವೇನು ಅಂದ್ರೆ ಸುಳ್ಳು ಹೇಳಂಗಿಲ್ಲ, ಎಂದೂ ಸುಳ್ಳು ಹೇಳಂಗಿಲ್ಲ ಅಂತನ್ನುವಂಥದ್ದು ತಿಳಿಬೇಕು. ಅವುಗಳ ನಂಬಿಕೆ, ಯಾಕಂತಂದ್ರೆ ನಂಬಿಕೆ ಇಲ್ಲಪ್ಪ ನನಗೆ ಅಂತೇಳಿದ್ರೆ, ಯಾಕೆ ನಂಬಿಕೆ ಇಲ್ಲ ನಿನಗೆ? ಯಾಕೆ ನಂಬಿಕೆ ಉತ್ಪತ್ತಿ ಆಗ್ತಾ ಇಲ್ಲ ನಿನ್ನಲ್ಲಿ ಅಂದ್ರೆ ಹಾಗೇ ಆಗ್ತದೆ, ಖಂಡಿತ ಆಗ್ತದೆ, ನಂಬಿಕೆ ಆಗ್ತದೆ. ಹೆಂಗಂತಂದ್ರೆ ಅವ್ರು ಹೇಳ್ತಾರೆ, ಒಬ್ಬ ಹಿಂದಿನ ಕಾಲದಾಗ ಒಬ್ರು ಯಾರು ಸತ್ರ ಅದನ್ನು ವಿಷಯವನ್ನು ತೊಗೊಂಡು ಇನ್ನೊಂದು ಊರಿಗೆ ಹೋಗಿ ಹೇಳ್ತಿದ್ರು, ಸುದ್ದಿ ಮುಟ್ಟಿಸ್ತಿದ್ರು ಇಂಥವ್ರು. ಇವಾಗ ನಮಗೆ ಫೋನ್ಗಳಾಗ್ಯಾವ, ಫೋನ್ಗಳ್ದಾಗ ಆದರೂ ಕೂಡ ಫೋನ್ನಾಗ ಒಬ್ಬರು ಒಂದು ಟಕ್ ಅಂತ ಫೋನ್ ಹೊಡೆದ್ರೆ ನಂಬುತ್ತೀವಿಲ್ಲ ನಾವು. ಏನಾರು ಆಗ್ಯದ ಅಂದಾಗನೇ ನಾವು ನಂಬಿ ಬಿಡ್ತೀವಿ ಪೂರ್ತಿ. ಯಾರೋ ಒಬ್ರು ಹೇಳಿದಾರ ಹಿಂಗ್ರಿ ಹಂಗ್ರಿ ಅಂತ ಹೇಳಿದಾಗ ನಾವು ಅಷ್ಟೊಂದು ನಂಬಿ ಬಿಟ್ಟಿರ್ತೀವಿ, ಹೌದಿಲ್ಲ? ಮತ್ತು ನಾವೇನು ನೋಡಿವೇನು ಕಣ್ಣಿಂದ ನೋಡಿಲ್ಲ, ಅವ್ರು ಎಂಥವ್ರು ಗೊತ್ತಿಲ್ಲ, ಆದರೂ ಕೂಡ ಯಾರೋ ಒಬ್ಬ ವ್ಯಕ್ತಿ ಯಾರೋ ಒಬ್ರು ಹೇಳಿದ್ರಂತಂದ್ರೆ ಅದನ್ನು ನಂಬಿಬಿಡ್ತೀವಿ. ಯಾರೋ ಇನ್ನೊಂದು ಊರಿಗೆ ಹೋಗಿ ಹಿಂಗೆ ಸತ್ತಾರೆ ಅಂತ ಸುದ್ದಿ ಮುಟ್ಟಿಸ್ತಿದ್ರು ನೋಡ್ರಿ, ಊರಿಂದ ಊರಿಗೆ ಹೋಗಿ, ಅದು ಕೂಡ ನಾವು ಸತ್ಯ ಅಂತ ನಂಬುತ್ತಿದ್ವಿ, ಹೌದಿಲ್ಲ? ನಂಬುತ್ತೀವಿ. ಯಾಕಂದ್ರೆ ಅದಕ್ಕೆ ಸಾಕ್ಷಿನೂ ಇಲ್ಲ, ಇವ್ರ ಕಣ್ಣಿಂದನೂ ನೋಡಿಲ್ಲ, ಏನಿಲ್ಲ. ಆ ವ್ಯಕ್ತಿ ಬಂದಂಥದ್ದನ್ನು ಸುದ್ದಿಯನ್ನು ತಂದಂಥವನ್ನ ನೀನು ನಂಬ್ತಿ ಅಂತಂದ್ರೆ ನೋಡ್ರಿ. ಯಾಕಂದ್ರೆ ಇಷ್ಟು ಆ ವಿಚಾರವನ್ನು ನೀನು ನಂಬ್ತಿದ್ದಂತಂದ ಮೇಲೆ ಇನ್ನು ವೇದ ಆಗಮಗಳಲ್ಲಿ ವಾಕ್ಯಗಳನ್ನು ನೀನು ನಂಬಂಗ್ಲನ? ಸುಮ್ಮನೆ ಹೇಳೇನು ಪರಮಾತ್ಮ? ಯಾವುದೋ ಒಂದು ವ್ಯಕ್ತಿ ಬಂದು ಹೇಳಿದಂಥದ್ದನ್ನು ಅಷ್ಟೊಂದು ನಂಬುತ್ತಿ ಅಂತಂದಾಗ ನಿನಗೆ ವೇದಗಳು ಪರಮಾತ್ಮ ಹೇಳಿದಾನೆ, ನೀನು ಒಳ್ಳೆಯದಕ್ಕೆ ಹೇಳಿದಾನ. ಇಂಥ ವಿಚಾರಗಳನ್ನು ನಂಬೋದಿಲ್ಲ ಅಂತಂದ್ರೆ ಏನು ನಿನಗೆ ಸತ್ತಿದಾನ ಅಂತೇಳಿ ಸುದ್ದಿ ತೊಗೊಂಡು ಬಂದಂಥ ವ್ಯಕ್ತಿಗಿಂತನೂ ಕನಿಷ್ಠದ ನಾನು ಪರಮಾತ್ಮ. ಅದಕ್ಕೆ ಈ ರೀತಿಯಾಗಿ
ಇಲ್ಲಿ ಕೂಡ ಪರಮಾತ್ಮನಿಂದ ಹೊರಟಂಥ ವೇದಾಗಮಗಳಲ್ಲಿ ನಂಬಿಕೆ ಉಳ್ಳಂಥವನ್ನ ಆಗಲೇಬೇಕು. ಆಗದಿದ್ರೆ ನಿನ್ನ ಹಣೆ ಬರಂತಾರೆ. ಯಾಕಂದ್ರೆ ತಂದೆ ತಾಯಿ ಮಾತು ಭಾಳ ಯಾರು ಕೇಳ್ತಾರೆ ಅವ್ರು ಧನ್ಯರಾಗ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ನೋಡ್ರಿ, ನಾವು ನೋಡಿದ್ದೀವಿ, ಅಪ್ಪ ದುಷ್ಟ ಸಹವಾಸ ಮಾಡಬೇಡೋ, ಇವೆಲ್ಲ ಕೇಳಿದ್ದೀವಿ, ಕಣ್ಣಲ್ಲಿ ನೋಡಿದ್ದೀವಿ. ದುಷ್ಟ ಸಹವಾಸ ಮಾಡಬೇಡ್ರಪ್ಪ, ಅಲ್ಲಿ ಹೋಗ್ಬೇಡ್ರಿ, ರಾತ್ರಿ ಹೊತ್ತು ತಿರುಗಾಡಬೇಡ್ರಿ, ಅಲ್ಲಿ ತಿರುಗಾಡಬೇಡ್ರಿ, ಹಂಗೆ ಅಂತ ಕೆಟ್ಟ ಚಟಗಳನ್ನು ಮಾಡಬೇಡ್ರಪ್ಪ ಅಂತ ಹೇಳಿದ್ರೆ, ನೀವು ಹಂಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ ಅಂತ ಅಂದವರು ತಂದೆ ತಾಯಿ ಮಾತು ಮೀರಿ ಎಲ್ಲ ಒಂದು ಕೆಟ್ಟ ಗುಣಗಳನ್ನು ಕಲಿತು ತಂದೆ ತಾಯಿ ಮುಂದೆಯೇ ಅವರು ನಾಶ ಆಗುವಂಥ ಒಂದು ಪರಿಸ್ಥಿತಿ, ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಅವಾಗ ಕೊನೆಗೆ ಒಂದು ಮಾತು ಹೇಳಿದ್ರು ನಮ್ಮ ಕಣ್ಣೆದುರಿಗೆ. ಏನು ಹೇಳಿದ್ರು? ಇಲ್ಲ ಅವ್ವ ಅಪ್ಪ, ನೀವು ಹೇಳಿದ್ರಿ ನನಗೆ ನನಗೆ ಅರ್ಥನೇ ಆಗಲಿಲ್ಲ, ನಿಮ್ಮ ಮಾತು ನಾನು ನಂಬಲಿಲ್ಲ, ಕೊನೆಗೆ ನಿಮ್ಮ ಕಣ್ಣೆದುರಿಗೆ ನನಗಿಂಥ ಸ್ಥಿತಿ ಬಂತು ಅಂತ ಹೇಳಿದಂಥ ಮಾತುಗಳು ಕೂಡ ಕೇಳ್ತೀವಿ, ನಾವು ಕೇಳಿದ್ದೀವಿ. ಯಾಕಂತಂದ್ರೆ ಒಬ್ಬ ತಾಯಿ ತಂದೆ ಹೇಳಿದಂಥ ಮಾತಿನ ಕೇಳದೆ ಇರುವಂಥ ಮಗನಿಗೆ ಈ ಪರಿಸ್ಥಿತಿ ಬಂದಂದ್ರೆ ಇನ್ನು ಪರಮಾತ್ಮನೇ ಇದನ್ನೆಲ್ಲ ಹೇಳಕತ್ತಾನ, ಇಂಥ ಮಾತನ್ನು ತುಚ್ಛ ಮಾಡಿದ್ರೆ ಎಷ್ಟು ಕಷ್ಟ ಅನುಭವಿಸ್ಬೇಕಾಗ್ಯದ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಜಗತ್ತಿನೊಳಗೆ ನಂಬಿಕೆ ಮೇಲೇ ಎಲ್ಲ ಜಗತ್ತು ನಡೆದಂಥದ್ದು. ಇವತ್ತು ಯಾರಾದ್ರೂ ಇಲ್ಲಿ ಬರ್ರಿ ಒಂದಿಷ್ಟು ಕೆಲಸ ಆದಂತಂದ್ರೆ ಅಗ್ರಿಮೆಂಟ್ ಮಾಡಿರಿ ಬರ್ತೀವಿ ಅಂತ ಹೇಳೋಕ್ಕಾಗ್ತದಾನೆ? ಇಲ್ಲಿ ಏನಿಲ್ಲ, ನಂಬಿಕೆ ಮೇಲೆ ನಡೆದದೆ ಈ ಜಗತ್ತು. ಇಲ್ಲಪ್ಪ ಇಂಥ ಕೆಲಸ ಅಂದ್ರೆ ನಾವು ನಂಬಿ ಆ ಕೆಲಸವನ್ನು ಮಾಡ್ಬೇಕಾಗ್ತದೆ, ಬರಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ನಂಬಿಕೆ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಎಲ್ಲದಕ್ಕೂ ನಂಬಂಥ ವ್ಯಕ್ತಿ ಪರಮಾತ್ಮ ಹೇಳಿದಂಥ ವಾಕ್ಯಗಳನ್ನ ನೀನು ನಂಬಂಗಿಲ್ಲಂದ್ರೆ ನಿನ್ನ ಪಾಪದ ಫಲ ಎಷ್ಟಿರ್ಬೋದು. ಆದ್ರೆ ಕಷ್ಟ ನೀನು ನಂಬಲಿಲ್ಲ ಅಂದರೂ ಕೂಡ ನಮಗೇನಾಗಂಗಿಲ್ಲ, ಗುರುಗಳು ಹೇಳ್ತಾರೆ. ಯಾಕಂದ್ರೆ ಪರಮಾತ್ಮಗೆ ಏನಾಗಂಗಿಲ್ಲ, ಆತ ತಿಳ್ಸಕತ್ತೇನ, ನೋಡಪ್ಪ ಹಿಂಗೆ ಹೋದಾಗ ನಿನಗೆ ಆನಂದ ಐತೆ, ಇದನ್ನು ನೀನು ಬಿಟ್ಟು ಇದನ್ನು ತಿಳ್ಕೊಳ್ಳಿಲ್ಲ, ಇದ್ರ ಮೇಲೆ ವಿಶ್ವಾಸ ಇಡಲಿಲ್ಲ ಅಂದ್ರೆ ಅನುಭವಿಸೋವು ನೀನೇ ಅಂತಾರೆ ಅವರು. ಅದಕ್ಕೆ ಇವತ್ತು ನಮ್ಮ ಕರ್ಮಗಳು ನಮ್ಮ ಸುತ್ತದಾವೆ. ಇವತ್ತು ನಾವು ಇಂಥ ಶರೀರ ತೊಟ್ಕೊಂಡು ಬಂದು ಕಷ್ಟ ಸುಖ ಅಂತ ಯಾಕೆ ಒದ್ದಾಡಕತ್ತೀವಿ ಅಂದ್ರೆ ನಾವು ಮಾಡಿದಂಥ ಕರ್ಮ. ಅದಕ್ಕೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡೋದೇನು? ಅಥವಾ ಎಲ್ಲ ನಮಗೆ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ, ಆದರೆ ನಮ್ಗೆ ನಂಬಿಕೆನೇ ಇರಲಿಲ್ಲ ಅಂತಂದ್ರೆ ನಿನಗೆ ನಂಬಿಕೆ, ನಿನ್ನ ಪುಣ್ಯದ ಫಲ ನಂಬುವಂಥದ್ದು ಯಾವಾಗ ಬರ್ತೋ ಅಲ್ಲಿ ತನಕ ನೀನು ಶರೀರ ಹೊತ್ಕೊಂಡು ತಿರುಗಾಡು. ಈಗ ಯಾರು ಇಂಥ ಕಷ್ಟಕ್ಕೆ ದೇವ್ರು ಯಾವತ್ತೂ ನಮ್ಗೆ ಕಾರಣ ಆಗಿಲ್ಲ, ನಾವೇ ಕಾರಣರು. ಯಾಕೆ? ಪರಮಾತ್ಮನ ವಾಕ್ಯಗಳನ್ನು ನಂಬಿದ್ರೆ ನಾವು ತಾಯಿ ಗರ್ಭಕ್ಕೆ ಬರ್ತಿರ್ಲಿಲ್ಲ, ಎಂದೋ ಪಾರಾಗಿ ಬಿಡ್ತಿದ್ದೀವಿ, ಆನಂದವಾಗಿ ಇರ್ತಿದ್ದೀವಿ, ಇಷ್ಟು ದಿವಸಗಳು ಬೇಕಾಗಿಲ್ಲ ನಮ್ಗೆ ಅಲ್ಲ. ಯಾಕಂದ್ರೆ ನಂಬಿಕೆ ಇರಲಾರ್ದಕ್ಕಾಗಿ ಇಷ್ಟೆಲ್ಲ ಜನ್ಮಗಳು ಬಂದು ಇಷ್ಟೆಲ್ಲ ಕಷ್ಟ ಆಗಿರುವಂಥದ್ದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಆಗಮ ನಿಗಮ ಆಗಮಗಳನ್ನು ನೀನು ನಂಬತಕ್ಕಂಥದ್ದು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅದರಿಂದ ಈ ನಂಬಿಕೆಯಿಂದ, ಯಾಕಂದ್ರೆ ಈ ನಂಬಿಕೆಯಿಂದ ನಮಗೇನಾಗ್ತದೆ, ಇಚ್ಛೆ ಇರುವಂಥ ಫಲಗಳು ಕೂಡ ಸಿಗ್ತಾವೆ ನಮ್ಗೆ. ಹೆಂಗಂದ್ರೆ ಈಗ ಹೆಂಗೆ ನಂಬಿಕೆಯಿಂದ ಸಿಗ್ತಾವಂತಂದ್ರೆ, ಈಗ ಒಬ್ಬರು ಕಲ್ಲನ್ನು ಹೊಡೆದು ಅಲ್ಲಿ ಏನಂತಂದ್ರೆ ಒಂದು ಬಸವಣ್ಣನ ಮೂರ್ತಿ ಮಾಡ್ತಾರೆ. ಒಂದು ಕಲ್ಲನ್ನು ಕಡ್ದು ಬರೀ ಸಾದಾ ಕಲ್ಲದು. ಮಾಮೂಲಿ ಎಲ್ಲೋ ಒಂದು ಕಲ್ಲು ಇರ್ತದೆ, ಶಿಲ್ಪಿ ನೋಡ್ತಾನೆ ಅಥವಾ ಕಲ್ಲು ಮೂರ್ತಿ ಮಾಡೋರು ನೋಡ್ತಾರೆ, ಈ ಕಲ್ಲು ಭಾಳ ಚಂದ ಐತಿಲ್ಲಪ್ಪ ಅಂತ ಆ ಕಲ್ಲನ್ನು ಆರಿಸ್ಕೊಂಡು ಒಂದು ಮೂರ್ತಿ ಏನು ಮಾಡ್ತಾರೆ, ಬಸವಣ್ಣನ ಮೂರ್ತಿ ಮಾಡ್ತಾರೆ. ಅದಿಲ್ಲ ಬಸವಣ್ಣದಾಗಲಿ ಅಥವಾ ಯಾವುದೋ ಒಂದು ಮೂರ್ತಿ ಮಾಡ್ತಾರೆ ಅಲ್ಲಿ. ಯಾಕಂದ್ರೆ ಆ ಮೂರ್ತಿಯನ್ನು ಮಾಡಿಸಿ ನಾವು ಇಟ್ವಿ ಅಂತಂದ್ರೆ ಅಲ್ಲಿ ಏನಾಗ್ತದೆ, ಆ ಕಲ್ಲಿನಲ್ಲಿ ನಮ್ಗೆ ದೇವ್ರು ಅನ್ನುವಂಥ ಬುದ್ಧಿ ಬರ್ತದೆ. ಇಲ್ಲಪ್ಪ ಇದು ದೇವ್ರು ಐತಿ ಅನ್ನುವಂಥ ಎಲ್ಲಿ ಬಂತದ? ಕಲ್ಲ ಹೇಳ್ತಾನೆ ನಾ ದೇವ್ರದಿನ ಅಂತ ಹೇಳ್ತಾನೆ, ನನಗೆ ಪೂಜೆ ಮಾಡಿರಿ ಅಂತ ಹೇಳ್ತಾನೆ. ಅದು ಏನು ಹೇಳಿಲ್ಲ. ಅದು ಆ ಕಲ್ಲು ನಾನು ಮೂರ್ತಿನೂ ಮಾಡಿರಿ ಅನ್ನಲಿಲ್ಲ, ನನಗೆ ಬೇಡ್ಕೊಳ್ರಿ ಅಂತಲೂ ಅನ್ನಲಿಲ್ಲ, ನನಗೆ ಪೂಜೆ ಮಾಡಿರಿ ಅಂತಲೂ ಹೇಳಿಲ್ಲ, ನಾನು ದೇವ್ರಂತೂ ಹೇಳೇ ಇಲ್ಲ ಅದು. ಮತ್ತು ಇವೆಲ್ಲ ಎಲ್ಲಿ ಬಂದವು? ಅವು ನಿನ್ನೊಳಗೆ ಬಂದವು. ಯಾಕಂದ್ರೆ ಆ ಕಲ್ಲನ್ನು ಒಯ್ದು ಕಟ್ಟಿಸಿ ಇಂಥ ಮೂರ್ತಿಯನ್ನು ಮಾಡಂತ ಹೇಳ್ದವ ನೀನು. ಆ ಮೂರ್ತಿ ಮಾಡಿದಂಥವನು ನೀನೇ ಇದ್ದಿ, ಮಾಡಿ ಆ ಕಲ್ಲಿನಲ್ಲಿ ದೇವ್ರ ಬುದ್ಧಿ ಮಾಡಿದವನೇ ನೀನೇ ಇದ್ದಿ. ನಿನ್ನ ಬಲ್ಲೇ ಬಂತಂದ್ರೆ ದೇವ್ರು ಅದಪ್ಪ ಇದು ದೇವ್ರು ಅದ ಅಂತ ನಿನ್ನ ಬಲ್ಲೇ ಇದನ್ನು ಮಾಡ್ಕೊಂಡು ನಿಜವಾಗಿ ಅಲ್ಲಿ ಏನಾರ ಆದೇನಂದ್ರೆ ಅಲ್ಲ, ಆದರೆ ನಿನ್ನ ಭಾವದಲ್ಲಿ, ನಿನ್ನ ಬುದ್ಧಿಯಲ್ಲೇ ಆ ಭಾವ ಬಂತು. ದೈವತ್ವ ಭಾವ ನಿನ್ನ ಬುದ್ಧಿಯಲ್ಲೇ ಬರುವಂಥದ್ದು ಅದು ನೋಡ್ರಿ. ಈ ರೀತಿಯಾಗಿ ಈ ಒಂದು ಭಕ್ತಿಯಿಂದ, ಈ ಬುದ್ಧಿಯಿಂದ ಅಲ್ಲಿ ಕಲ್ಲಿನಲ್ಲಿ ಏನು ದೈವತ್ವದ ಭಾವ ಮಾಡಿದಿ ನೀನು.
ದೇವ್ರಂತ ತಿಳ್ಕೊಂಡು ಅದು ಎಲ್ಲಿ ಬಂತು? ನಿನ್ನ ಭಾವದಲ್ಲೇ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಕಲ್ಲಿನಲ್ಲಿ ನೀನು ದೈವತ್ವದ ಭಾವ ಮಾಡಿ ಬುದ್ಧಿ ಮಾಡಿ ಭಕ್ತಿಯಿಂದ ಪೂಜಿಸೋದ್ರಿಂದ ಏನಾಯ್ತದೋ ಆ ಜಡವಾಗಿದ್ದಂಥ ಕಲ್ಲು ಸಹ ನಮ್ಮ ಇಚ್ಛಿತವಾದಂಥ ಫಲ ಕೊಡ್ತದೆ. ಅದು ಎಲ್ಲಿಂದ ಬಂತದು? ನಿನ್ನಿಂದನೇ ಅದು. ಆ ಕಲ್ಲೇನು ಏನಿಲ್ಲ, ಅದು ನೀ ಏನು ಭಕ್ತಿ ಮಾಡಿದಿ, ನಿನ್ನ ಭಕ್ತಿನೇ ನಿನಗೆ ಬಂದದು ವಾಪಸ್ಸದು. ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ ವಿಚಾರಗಳು. ನೀ ಯಾವುದಕ್ಕಾರ ಭಕ್ತಿ ಇಟ್ಕೊಂಡು ಮಾಡಿ ನಿನ್ನ ಬುದ್ಧಿಯಲ್ಲೇ ಆ ದೈವತ್ವ ಭಾವ ಬಂತು ಅಂದರೆ ನೀನೇ ಎಲ್ಲನೂ ಅದು ತಿಳ್ಕೊಂಡು. ಅದು ಯಾವತ್ತು ನಾ ದೇವ್ರದ್ದು ನಾನು ಪೂಜೆ ಮಾಡಿರಿ ಅನ್ನಲಿಲ್ಲ, ನನಗೆ ಎತ್ಕೊಂಡು ತಿರುಗಾಡ್ರಿ, ನನಗೆ ಪಲ್ಲಕ್ಕಿದಾಗ ಕುಂದ್ರಿಸ್ರಿ ಮೆರೆಸ್ರಿ ಅಂತ ಅನ್ನಲಿಲ್ಲ, ಏನು ಹೇಳೇ ಇಲ್ಲ ಪಾಪ ಅದು. ಆದರೆ ಎಲ್ಲ ಮಾಡಿದವ ನೀನೇ. ನಿನ್ನ ಬಲ್ಲೇ ಆ ದೈವತ್ವ ಬುದ್ಧಿ ಬಂದು ಅಷ್ಟು ಭಕ್ತಿಯಿಂದ ನಮ್ಮ ನಡ್ಕೊಂಡು ಅಂದರೆ ನೀ ಏನು ಇಚ್ಛೆ ಪಡ್ತೀವಿ ನಿನಗೆ ಸಿಗ್ತಾವೆ ಮತ್ತವು. ನೀ ಇಚ್ಛೆ ಪಟ್ಟಂತ ನಿನಗೆ ಸಿಗ್ತಾವೆ. ಅದಕ್ಕೆ ಈ ರೀತಿ ಅದರಿಂದ ಪರಮಾತ್ಮನ ಮುಖದಿಂದ ಹೊರಟಂಥ ವೇದವಾಕ್ಯಗಳು ಆಗಮ ವಾಕ್ಯಗಳು ಇವು ಫಲವನ್ನು ಕೊಡೋದಿಲ್ಲನ? ನಿನಗೆ ಇಷ್ಟು ಫಲ ಕೊಡ್ತಾವಂತಂದ್ರೆ ಆ ಪರಮಾತ್ಮನ ಮುಖದಿಂದ ಪರಮಾತ್ಮ ಹೇಳಿದಂಥ ವಾಕ್ಯಗಳು ಇವುಗಳ ಫಲ ಕೊಡದೇ ಇರ್ತಾವ. ನಾವು ಫಲ ಕೊಟ್ಟೇ ಕೊಡ್ತಾವೆ, ಅವಶ್ಯವಾಗಿ ಕೊಡ್ತಾವೆ ಅಂತ ಹೇಳ್ತಾರೆ ಅವರು. ನೋಡ್ರಿ, ಪರಮಾತ್ಮ ಹೇಳಿದಂಥದ್ದು ವೇದ ವಾಕ್ಯಗಳು ಮತ್ತು ಆಗಮ ವಾಕ್ಯಗಳು ಇವು ಫಲವನ್ನು ಕೊಡ್ತಾವ. ಯಾಕಂದ್ರೆ ಅಂಥ ತಾಕತ್ತದವ ಈ ಫಲ. ಇವು ಶ್ರುತಿ ಪ್ರಮಾಣಗಳು, ಇವು ಭಗವಂತನ ವಾಣಿಗಳು ಹೆಂಗದಾವ, ಗುರುವಾಕ್ಯಗಳು ಹೆಂಗದಾವ ಅಂದ್ರೆ ಯುಗಾಂತರ ಬಂದಂಥವು ಅದಾವ. ಇವು ಒಂದು ಚೂರು ಮಾಸಿಲ್ಲ. ಇವು ಒಂದು ಇದಕ್ಕೆ ಯಾವುದೇ ರೀತಿಯಿಂದ ಕುಂದು ಬರಂಗಿಲ್ಲ. ಇವು ಯಾವಾಗಲೂ ಒಳಿತಾನೆ ಇರ್ತಾವ. ಫಳ 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 ಅಂತ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ವೇದಗಳು. ತ್ರೈತಾಯುಗ, ಕೃತಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳೇನದಾವ. ಅಲ್ಲಿ ತ್ರೈತಾಯುಗದಿಂದ ನೋಡ್ರಿ ನಮ್ಗೆ ಎಷ್ಟು ಅನುಕೂಲ ಅದ. ಈ ಜ್ಞಾನಕ್ಕೆ ಬರ್ಬೇಕಾದ್ರೆ 10 ವರ್ಷ ತಪಸ್ಸು ಮಾಡ್ತಿದ್ರಂತೆ. ಈಗ ಕುಂತು ಕೇಳ್ತೀವಿಲ್ಲ, ಕುಂತು ಕೇಳೋಕ್ಕೆ ಈ ತಾಕತ್ತು ಬರ್ಬೇಕಾದ್ರೆ 10 ವರ್ಷ ತಪಸ್ಸು ಮಾಡ್ತಿದ್ರಂತೆ. ಇದಕ್ಕೆ ಈ ಭಾವ ಬರೋದಕ್ಕೆ. ಮತ್ತೀಗ ನಮಗೆ ಭಾವ ಬಂದ ಪಟಕನ ಮುಂದೆ ಕುಂತು ಕೇಳಕತ್ತೀವಿ ಅಂದ್ರೆ ಮತ್ತು ನಾವೆಷ್ಟು ಧನ್ಯರ. ಅದಕ್ಕೆ ಆವಾಗಿಂದನೂ ಬಂದಂಥ ವಾಕ್ಯಗಳು ಇವು ಯಾರು? ಪರಮಾತ್ಮನ ವಾಕ್ಯಗಳು. ನಿಗಮ ಆಗಮದಲ್ಲಿರುವಂಥ ವಾಕ್ಯಗಳು ಆವಾಗಿಂದನೂ ಎಲ್ಲರೂ ಇದನ್ನು ತಿನ್ಕೊತ ಬಂದಾರ. ಈಗ ಒಂದು ಯಾವುದಕ್ಕೊಂದು ಚೂರು ಕುಂದಿಲ್ಲ ಇದಕ್ಕೆ. ಮತ್ತು ಇಂಥ ಒಂದು ಶಕ್ತಿ ಉಳ್ಳಂಥ ವಾಕ್ಯಗಳು ನಿನಗೆ ಕೆಲಸ ಮಾಡಂಗಿಲ್ಲ ನಿನಗೆ ಮಾಡೇ ಮಾಡ್ತಾವ. ಅದಕ್ಕೆ ಹೇಳ್ತಾರ, ನಂಬಲೇ ಮನವೇ ಅಂಬಲಿಸಿದರು ಬರಿದೆ ನಂಬಿಗೆಯ ಕಾರಣವು ಸಾಂಬನುಲಿಮಿಗೆ ಅಂತ ಹೇಳ್ಯಾರವರು. ಅದಕ್ಕೆ ವ್ಯರ್ಥವಾಗಿ ಪರಮಾತ್ಮ ಬಲಿತನೋ ಇಲ್ಲೋ ಅಂತ ಸಂಶಯ ಮಾಡ್ಕೋಬೇಡ. ಅಥವಾ ಒಲಿತನೋ ಬಿಡ್ತಾನೋ ಮಾಡ್ಕೋಬೇಡಪ್ಪ. ನಂಬು, ನಿನ್ನ ನಂಬಿಕೆ ಪರಮಾತ್ಮನ ಒಲುಮೆಗೆ ಕಾರಣ ಆಗ್ತದ. ನಂಬು. ಯಾಕಂದ್ರೆ ನಂಬಿದವರಿಗೆ ಅವತ್ತು ಕೆಟ್ಟವರಿಲ್ಲವೋ ಅಂತಾರೆ ದಾಸರು. ನಿನ್ನ ನಂಬಿಕೆ ನಿನ್ನ ಕಾಪಾಡ್ತದೆ. ಅದಕ್ಕೆ ಸರ್ಪಭೂಷಣರು ಕೂಡ ಹೇಳ್ತಾರೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ತಾರೆ ಕೂಡ. ಅವರು ಕೂಡ ಶ್ರುತಿ ಕೂಡ ಹೇಳ್ತದೆ. ಏನು ಹೇಳ್ತದೆ? ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ತದೆ. ಶ್ರದ್ಧೆ ಉಳ್ಳವನಿಗೆ ಜ್ಞಾನ ಪ್ರಾಪ್ತ ಆಗ್ತಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಭಗವಂತ ಕೂಡ ಹೇಳಿದಾನೆ. ಯಾರು ಶ್ರದ್ಧಾವಾನ್ ಲಭತೆಗೆ ನೋಡ್ರಿ, ಶ್ರದ್ಧೆ ಯಾರಿಗಿರ್ತಾರೆ ಜ್ಞಾನ ಖಂಡಿತ ಆಗ್ತದೆ ಅಂತ ಹೇಳೋರು. ನಂಬಿಕೆ, ಶ್ರದ್ಧೆ ಅವ್ರು ಗೆದ್ದ ಬಿಡ್ತಾರೆ. ಅದರಿಂದ ಮನುಷ್ಯ ಏನಪ್ಪ ಅಂತಂದ್ರೆ ಇಚ್ಛಿತ ಫಲಗಳನ್ನು ಹೊಂದಬೇಕಾದ್ರೆ ವೇದ ಆಗಮಗಳಲ್ಲಿ ಗುರುವಾಕ್ಯಗಳಲ್ಲಿ ನಂಬಿಕೆ ಇರಲೇಬೇಕು. ನಂಬಿಕೆ ಉಳ್ಳಂಥವನಾದಾಗ ನೀ ಖಂಡಿತ ಗೆಲ್ತಿದ್ದೆ. ಅದಕ್ಕೆ ನಂಬಿಕೆ ಇಲ್ದಿದ್ರೆ ಏನಾಗ್ತದೆ ಅಂತಂದ್ರೆ ಒಂದು ಉದಂಕನ ತಪದ ಗತಿ ಅಂತ ಹೇಳ್ಬಿಟ್ಟು ಭಾಳಷ್ಟು ಅದ್ಭುತವಾದಂಥ ದೃಷ್ಟಾಂತ ಇದೆ. ಉದಂಕನ ಸ್ವಲ್ಪ ಮ್ಯೂಟ್ ಮಾಡಿರಿ. ಹಾಗಾಗಿ ಇದು ಉದಂಕನ ತಪದ ಗತಿ ಅಂತ ಹೇಳ್ಬಿಟ್ಟು ಒಂದು ದೃಷ್ಟಾಂತ ಕೊಡ್ತಾರೆ ಅವ್ರು. ಭಾಳ ಚಂದದ. ಅದನ್ನು ನಾಳೆ ನೋಡೋಣ. ಯಾವ ರೀತಿ ನಂಬಿಕೆ ಇರಲಾರ್ದಂಥ ವ್ಯಕ್ತಿಗೆ ಯಾವ ರೀತಿ ನಷ್ಟ ಆಗ್ತದೆ ಅನ್ನುವಂಥದ್ದನ್ನು ನಾಳೆ ನೋಡೋಣ. ಭಾಳ ಚಂದದ. ನಾಳೆ ವಿಚಾರಗಳನ್ನ ನಾಳೆ ನೋಡೋಣ. ಒಂದು 2 ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.